ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾಳಷ್ಟು ವಿಷಯಗಳ ಹಿನ್ನೆಲೆಯಲ್ಲಿ ನಾವು ತಯಾರಿ ಮಾಡಬೇಕಾಗತ್ತೆ. ಇಲ್ಲಿರುವಂಥ ಇಷ್ಟು ಜನ ಇದ್ದೀರಿ, ಇಷ್ಟು ಜನದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಇರುತ್ತೆ, ನೀವು ಓದಿರೋ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಇರುತ್ತೆ. ನಿಮಗೆ ಇರುವಂಥ ಒಂದು ವಿಂಡೋ ಪೀರಿಯಡ್, ಮನೇಲಿ ಹೇಳ್ತಾರೆ ಒಂದು ವರ್ಷ ಅವಕಾಶ ಕೊಡ್ತೀನಿ ಏನಾದರೂ ಮಾಡ್ಕೊಂಬ ಅಂತ. ಕೆಲವ್ರಿಗೆ ಹೇಳ್ಬೋದು ನೀನು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಓದು ಅಂತಲೂ ಹೇಳುವಂಥ ಪೇರೆಂಟ್ಸ್ ಇರ್ಬೋದು. ಅದೇ ರೀತಿ ನಿಮ್ಮ ಪೇರೆಂಟ್ಸ್ ಅಥವಾ ನೀವು ಯಾರ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಿ, ನಿಮ್ಮ ಅಣ್ಣಂದ್ರಿರ್ಬೋದು, ಚಿಕ್ಕಪ್ಪಂದ್ರಿರ್ಬೋದು, ಮಾವಂದ್ರಿರ್ಬೋದು, ಅತ್ತೆಂದ್ರಿರ್ಬೋದು, ಅಕ್ಕಂದ್ರಿರ್ಬೋದು, ಅಥವಾ ಕೆಲವ್ರಿಗೆ ಯಾರೋ ತಮ್ಮ ಗುರುಗಳು ಓದಿಸ್ತಾ ಇರ್ಬೋದು, ಯಾರೋ ನಿಮ್ಮ ಸ್ನೇಹಿತರು ಓದಿಸ್ತಾ ಇರ್ಬೋದು. ಸೊ ಅವರ ಬೆಂಬಲ ಎಲ್ಲಿವರೆಗೂ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಈಗ ನಾನು UPSC ನಾನು ಕ್ಲಿಯರ್ ಮಾಡಿದೋಷ್ಟರಲ್ಲಿ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ನಾನು ಸ್ಪರ್ಧಾ ಆಕಾಂಕ್ಷಿಗಳು ಯಾರಾದರೂ ನನ್ನ ಹತ್ರ ಬಂದಾಗ ಹೇಳ್ತಾ ಇದ್ದೆ ಅವರಿಗೆ, ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸಿಂದ ಯಾವುದೇ ಒಂದು ಕ್ವಾಲಿಫಿಕೇಷನ್ ಸಿಗುತ್ತಾ? ನಾನು 3 ವರ್ಷ ಪ್ರಿಪೇರ್ ಮಾಡಿದ್ದೀನಿ UPSCಗೆ ಅಥವಾ KPSCಗೆ, PSIಗೆ, ಕಾನ್ಸ್ಟೇಬಲ್ಗೆ ಅಂದರೆ ನಿಮ್ಗೆ ಯಾವ್ದಾದ್ರು ಡಿಗ್ರಿ ಕೊಡ್ತಾರಾ? ಸೊ ಇದಕ್ಕಿಂತ ಕಡಿಮೆ ಪರಿಶ್ರಮದಲ್ಲೇ ಒಂದು ಪ್ರಯತ್ನ ಮಾಡಿದರೆ ಒಂದು ಡಿಗ್ರಿ ತೊಗೊಂಡ್ಬಿಡ್ಬೋದು, ಹೌದಲ್ಲ? ಅದೇ ರೀತಿ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲೇನು ಎಫರ್ಟ್ ಹಾಕ್ತೀರಿ ಅದಕ್ಕಿಂತ ಕಡಿಮೆ ಎಫರ್ಟ್ ಹಾಕಿದ್ರಲ್ಲೇ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ತೊಗೊಂಡ್ಬಿಡ್ಬೋದು, ಒಂದು MBA ಮಾಡ್ಕೊಂಬಿಡ್ಬೋದು, ಅಥವಾ ಒಂದು MA, MCOM, MSc ಏನಾದರೂ ಮಾಡ್ಬೋದು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಮಸ್ಯೆ ಏನಂದರೆ, ನೀವು ಎಷ್ಟು ವರ್ಷ ಓದಿದ್ದೀರಿ, ಎಷ್ಟು ಶ್ರಮಪಟ್ಟು ಓದಿದ್ದೀರಿ, ಅಥವಾ ಚೆನ್ನಾಗಿ ಓದಿದ್ದೀರೋ ಇಲ್ವೋ, ನೀವು ಇದಕ್ಕೋಸ್ಕರ ಏನೆಲ್ಲ ಆಲ್ಟರ್ನೇಟಿವ್ ಆಪ್ಷನ್ಸ್ ನಿಮಗೆ ಇದ್ದಿದ್ದು ತ್ಯಾಗ ಮಾಡಿದ್ದೀರಿ, ಇದು ಯಾವುದೂ ಲೆಕ್ಕ ಹಿಡಿಯಲ್ಲ. ಅಲ್ಟಿಮೇಟ್ಲಿ ನಿಮ್ಮ ಸೆಲೆಕ್ಷನ್ ಆಗಿದ್ದರೆ ಎಕ್ಸಾಮ್ ಕ್ಲಿಯರ್ ಮಾಡಿ ಸರ್ವಿಸ್ ಸಿಕ್ಕಿದೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಹೌದಾ? ಸೊ ಅದೇ ನೀವು ಒಂದು 2 ವರ್ಷ MSc ಮಾಡಿದರೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಆದರೆ ತೆಗೀರಿ, ಅದ್ರ ಮೇಲೆ ಯಾವ್ದಾದ್ರು ಕೆಲಸಕ್ಕೆ ಹೋಗ್ರಿ ಬಿಡ್ರಿ, ಅಥವಾ MA ಮಾಡಿದರೆ ಕೆಲಸಕ್ಕೆ ಹೋಗ್ರಿ ಬಿಡ್ರಿ, ಅಟ್ಲೀಸ್ಟ್ MA ಓದಿದ್ದಾನೆ ಅಂತ ಒಂದು ಕ್ವಾಲಿಫಿಕೇಷನ್ ಆದರೂ ಸಿಗುತ್ತೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದ್ರೆ ಭಾಳಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಭಾಳಷ್ಟು ಜನ ಅವನ್ನೆಲ್ಲ ವಿಚಾರ ಮಾಡಿ ಈಗಾಗಲೇ ಬಂದು ನೀರಲ್ಲಿ ಇಳಿದ್ಬಿಟ್ಟಿದ್ದೀರಿ. ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಹೊರಗೆ ಹೋಗಬೇಕು ಅನ್ನೋದಷ್ಟೇ ನಿಮ್ಮೆಲ್ಲರದ್ದು ಉದ್ದೇಶ ಆಗಿರಬೇಕು. ಅಷ್ಟಾಗಿಯೂ ಕೂಡ ಯಾರಾದರೂ ಹೊಸದಾಗಿ ಪ್ರಾರಂಭ ಮಾಡೋವಂಥವ್ರು, ನಾಳೆ ದಿನ ಇನ್ಯಾರಿಗಾದರೂ ನಿಮ್ಮ ಸಜೆಷನ್ ಕೇಳಿದಂಥ ಸಂದರ್ಭದಲ್ಲಿ ಒಂದು 4-5 ವಿಷಯಗಳನ್ನ ನೀವು ಸ್ಪಷ್ಟತೆ ಕೊಡಬೇಕಾಗತ್ತೆ. ಅಥವಾ ನಿಮ್ಮೆಲ್ಲ ಆ ಕ್ಲಾರಿಟಿ ಇಲ್ದಿದ್ದರೆ ನೀವು ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಷ್ಟು ವರ್ಷ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ? 1 ವರ್ಷ, 2 ವರ್ಷ, 3 ವರ್ಷ, ಅಥವಾ ನನಗೆ ಧಾರವಾಡದಲ್ಲಿ ಕೋಚಿಂಗ್ ಕೊಡಿಸೋಕ್ಕೆ ಶಕ್ತಿ ಇದೆಯಾ, ಬೆಂಗಳೂರಲ್ಲಿ ಕೊಡಿಸ್ಲಿಕ್ಕೆ ಶಕ್ತಿ ಇದೆಯಾ, ಹೈದ್ರಾಬಾದಲ್ಲಿ ಕೊಡಿಸ್ಲಿಕ್ಕೆ ಶಕ್ತಿ ಇದೆಯಾ, ಡೆಲ್ಲಿಲಿ ಕೊಡಿಸ್ಲಿಕ್ಕೆ ಶಕ್ತಿ ಇದೆಯಾ? ಒಂದು. ಎರಡನೇದು, ನಾನು ಎಲ್ಲಾದರೂ ಒಂದು ಕಡೆ ಸ್ಟೇಷನ್ ಆಗಿತ್ಕೊಂಡು ಓದಬೇಕು ಅಂತಂದರೆ ಪ್ರತಿ ತಿಂಗಳು ಇಷ್ಟು ಖರ್ಚು ಅಂತ ಬರುತ್ತೆ. ಎಷ್ಟು ತಿಂಗಳುಗಳ ಕಾಲ, ಎಷ್ಟು ವರ್ಷಗಳ ಕಾಲ ನಿಮ್ಮ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡ್ಬೋದು? ಅದೇ ರೀತಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ. ಇವಾಗ ಭಾಳಷ್ಟು ಜನದ ಮನೆಯಲ್ಲಿ ತಂದೆ ತಾಯಿ ಇಬ್ಬರೂ ದುಡಿಯುವಂಥ ಸ್ಥಿತಿಲಿರಲ್ಲ. ಮಕ್ಕಳಿಗೆ ಇಮಿಡಿಯೇಟ್ ಒಂದು 6 ತಿಂಗಳು ವರ್ಷದಲ್ಲಿ ಏನೋ ಒಂದು ಜವಾಬ್ದಾರಿ ತೊಗೋಬೇಕಾಗಿರುತ್ತೆ. ಹಂಗಿದ್ದಾಗ ನಾನು UPSCನೇ ಪ್ರಿಪೇರ್ ಮಾಡ್ತೀನಿ, ಬೇರೆ ಯಾವುದು ಎಕ್ಸಾಮ್ ಬರೆಯಲ್ಲ ಅಂತ ಕೂತ್ಕೊಳಕ್ಕಾಗಲ್ಲ. ಅಥವಾ PSI ಮಾತ್ರ ಸೆಲೆಕ್ಟ್ ಆದರೆ ಓದ್ತೀನಿ, ಇಲ್ಲಾಂದರೆ ಹೋಗಲ್ಲ ಅಂತ ಕೂತ್ಕೊಳಕ್ಕಾಗಲ್ಲ. ಅದು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಅದೇ ರೀತಿ ನಿಮ್ಮ ಕ್ವಾಲಿಫಿಕೇಷನ್ ಏನು, ನಿಮಗಿರುವಂಥ ಅಪಾರ್ಚುನಿಟಿ ಕಾಸ್ಟ್ ಅಂತ ಎಕನಾಮಿಕ್ಸ್ ಓದಿದವ್ರಿಗೆ ಒಂದು ಐಡಿಯಾ ಇರುತ್ತೆ. ಅಂದರೆ ನನ್ನ ಹತ್ರ ₹100 ದುಡ್ಡಿರುತ್ತೆ, ₹100 ದುಡ್ಡಿರೋದ್ರಲ್ಲಿ ಒಂದು ಸಿನಿಮಾ ನೋಡ್ಬೋದು, ಅಥವಾ ಒಂದು ಮಸಾಲೆ ದೋಸೆ ತಿನ್ಬೋದು. ನಾನು ಸಿನಿಮಾ ನೋಡಿದರೆ ಮಸಾಲೆ ದೋಸೆ ತಿನ್ನಲಿಕ್ಕೆ ಅವಕಾಶ ಇಲ್ಲ, ಮಸಾಲೆ ದೋಸೆ ತಿಂದರೆ ಸಿನಿಮಾ ನೋಡಲಿಕ್ಕೆ ಅವಕಾಶ ಇಲ್ಲ. ಹಂಗಿದ್ದಾಗ ಯಾವುದು ನಮ್ಮ ಆಯ್ಕೆ ಆಗಬೇಕು ಅಂತ? ಹಸಿವಿದ್ದರೆ ಮಸಾಲೆ ದೋಸೆ ತಿನ್ನಿ, ಹಸಿವಿಲ್ಲ ಹೊಟ್ಟೆ ತುಂಬಿದೆ ಅಂದರೆ ಸಿನಿಮಾ ನೋಡಿ. ಇದು ಯಾವ ರೀತಿ ಅಪಾರ್ಚುನಿಟಿ ಕಾಸ್ಟ್ ಆಫ್ ವಾಚಿಂಗ್ ಎ ಮೂವಿ ಈಸ್ ಹ್ಯಾವಿಂಗ್ ಅ ದೋಸಾ, ಅಪಾರ್ಚುನಿಟಿ ಕಾಸ್ಟ್ ಆಫ್ ಹ್ಯಾವಿಂಗ್ ಅ ದೋಸಾ ಈಸ್ ವಾಚಿಂಗ್ ಅ ಸಿನಿಮಾ. ಹಂಗೆ ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 2 ವರ್ಷ ಇಲ್ಲಿ ಇಂಜಿನಿಯರಿಂಗ್ ಮುಗಿದ ಮೇಲೆ 2 ವರ್ಷ 3 ವರ್ಷ ಇಲ್ಲಿ ಓದ್ತಿದ್ದೀನಿ ಅನ್ನೋದಾದರೆ ಯು ವಿಲ್ ಬಿ ಕಾಂಪ್ರಮೈಸಿಂಗ್ ಆನ್ ಲಾಟ್ ಮೆನಿ ಥಿಂಗ್ಸ್. ಫ್ರೆಶ್ 3 ಬ್ಯಾಚ್ ಬಂದಿರ್ತವೆ, ಅವ್ರ ಜೊತೆ ನಾಳೆ ಅಕಸ್ಮಾತ್ ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ನಿಮಗೆ ಆಯ್ಕೆ ಇರಬೇಕು. ಅಥವಾ ನೀವು BA, BSc, MA ಮಾಡಿರ್ತೀರಿ, ITI ಮಾಡಿರ್ತೀರಿ, ಡಿಪ್ಲೊಮಾ ಮಾಡಿರ್ತೀರಿ, ಇಂಜಿನಿಯರಿಂಗ್ ಮಾಡಿರ್ತೀರಿ, ಬೇರೆ ಬೇರೆ ಕೋರ್ಸ್ ಮಾಡಿರ್ತೀರಿ, BSc ಅಗ್ರಿಕಲ್ಚರ್ ಮಾಡಿರ್ತೀರಿ, MS ಅಗ್ರಿಕಲ್ಚರ್ ಮಾಡೋದು ಬೇಡ ಅಂತ ಇಲ್ಲಿಗೆ ಬಂದಿರ್ತೀರಿ. ವಾಟ್ ಈಸ್ ದಿ ಅಪಾರ್ಚುನಿಟಿ ಕಾಸ್ಟ್ ಆಫ್ ದ ಡಿಸಿಷನ್ ಯು ಆರ್ ಮೇಕಿಂಗ್ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕ್ಲಾರಿಟಿ ಇರಬೇಕು. ವಿಚಾರ ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲರೂ? ಒಂದು. ಅದೇ ರೀತಿ ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ನಿಮ್ಗೆ ಯಾರೂ ಇದರಿಂದ ಕ್ವಾಲಿಫಿಕೇಷನ್ ಕೊಡಲ್ಲ. ಅಕಸ್ಮಾತ್ ನಂದು 3 ವರ್ಷ 4 ವರ್ಷ ತಯಾರಿ ಮಾಡ್ತೀನಿ, ನೋಟಿಫಿಕೇಷನ್ ಆಗಲಿಲ್ವೋ, ಸೆಲೆಕ್ಷನ್ ಆಗಲಿಲ್ವೋ, ನಮಗೆ ಬೇಕಾದ ಸರ್ವಿಸ್ ಸಿಗಲಿಲ್ವೋ, ಆ ನಂತರ ನಾನು ಯಾವ ರೀತಿ ಲೈಫ್ ಫೇಸ್ ಮಾಡ್ತೀನಿ ಅನ್ನೋದು ಕೂಡ ಪ್ಯಾರಲಲ್ಲಿ ನೀವು ಕಾನ್ಸ್ಟೆಂಟಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಮತ್ತು ಕುಟುಂಬ ಸದಸ್ಯರಿಗೆ ನೀವು ಯಾವ ಕೆಲಸಕ್ಕೆ ಬಂದಿದ್ದೀರಿ, ಯಾವ ಉದ್ದೇಶದಿಂದ ಓದ್ತಾ ಇದ್ದೀರಿ ಅನ್ನೋಂಥದ್ದು ಸ್ವಲ್ಪ ಸ್ಪಷ್ಟತೆ ಕೊಡಿ. ಈಗ ನಂದು UPSC ನಾನು ಪ್ರಿಪೇರ್ ಮಾಡ್ತಿರೋಂಥದ್ದು, ನಂದು ಇಂಟರ್ವ್ಯೂ ಬರೋವರೆಗೂ ನಮ್ಮ ಮನೇಲಿ ಯಾರಿಗೂ ಹೇಳಿರಲಿಲ್ಲ. ನಾನು BSc ಅಗ್ರಿಕಲ್ಚರ್ ಮಾಡಿ MS ಅಗ್ರಿಕಲ್ಚರ್ ಡೆಲ್ಲಿಲಿ ಓದ್ತಾ ಇದ್ದೆ.
UPSC ಮತ್ತು KPSC ಎರಡೂ ಇಂಟ್ರ್ಯೂ ಜೊತೆಗೆ ಬಂತು. ಆವಾಗ ಇಂಟ್ರ್ಯೂ ಬಂದಿದೆ ಅಂತ ಮನೇಲಿ ಹೇಳಿದೆ. ಇಲ್ಲಾಂದರೆ ನಾನು UPSC ಓದ್ತಿದ್ದೀನಿ ಅಂದರೆ ನನ್ನ ಮಗ AS ಮಾಡ್ತಿದ್ದಾನೆ ಅಂತಲೇ ಹೇಳ್ಬಿಡ್ತಾರೆ ಮನೇಲಿ. ಈಗ ನಿಮ್ಮೆಲ್ಲರದು ಅದೇ ಸಮಸ್ಯೆ ಅನ್ಸುತ್ತೆ ಭಾಳಷ್ಟು ಜನದ್ದು. ವಾಪಸ್ ಹೋದರೆ ಏನೋ PSI ಮಾಡೋಕ್ಕೆ ಹೋಗಿದ್ದಂತೆ, ಆಯಿತಾ ಇಲ್ವಾ ಅಂತ ಕೇಳ್ತಾರೆ. ನಿಮ್ಮ ಅಪ್ಪರಾಗಲಿ ಅಮ್ಮರಾಗಲಿ ಹೆಂಗಾಗ್ಬಿಡುತ್ತೆ, ನೀವೇ ಒಂಥರ ಮಾನಸಿಕವಾಗಿ ಒತ್ತಡ ಹಾಕ್ಕೊಂಡಂಗೆ ಆಗ್ಬಿಡುತ್ತೆ. ನಿಮ್ಮೆಲ್ಲ ಹೇಳಿದೆ ನನ್ನ ಮಗ AS ಮಾಡೋಕ್ಕೆ ಹೋಗಿದ್ದಾನೆ, ನನ್ನ ಮಗಳು KS ಮಾಡೋಕ್ಕೆ ಹೋಗಿದ್ದಾಳೆ, ನನ್ನ ಅಳಿಯ PSI ಆಗೋಕ್ಕೆ ಹೋಗಿದ್ದಾನೆ ಅಂತ ಹೇಳಿ. ಸೊ 6 ತಿಂಗಳು, ವರ್ಷ, 2 ವರ್ಷ ಆದಮೇಲೆ ಏನು IAS ಆಗಲಿಲ್ವಾ, ಅದೊಂಥರ ಹ್ಯುಮಿಲಿಯೇಷನ್ ಆಗುತ್ತೆ, ಎಂಬರಾಸ್ಮೆಂಟ್ ಆಗುತ್ತೆ. ಆ ಒಂದು ಪರಿಸ್ಥಿತಿ ಫೇಸ್ ಮಾಡೋಕ್ಕಾಗದೆ ಇನ್ನೊಂದು 6 ತಿಂಗಳು, ಇನ್ನೊಂದು ವರ್ಷ ಇಲ್ಲೇ ಎಲ್ಲಾದರೂ ಓಡಾಡ್ಕೊಂಡಿರೋಣ, ಇಲ್ಲೇ ಎಲ್ಲಾದರೂ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋಂಥ ಅಭಿಪ್ರಾಯ ಬರುತ್ತೆ. ಇದು ಸೀರಿಯಸ್ ವಿಷಯ. ಹಂಗಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೊಂದು ಕ್ಲಾರಿಟಿ ಕೊಡಿ, ಆಯಿತಾ. ನಾನು ಹಿಂಗೆ ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ಲಿಕ್ಕೆ ಹೋಗಿರೋದು, ಇದು ಆಗ್ಬೋದು, ಆಗದೇ ಇರ್ಬೋದು. ಆಗ್ಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಆಗದೇ ಇದ್ದರೆ ಈ ಥರದ್ದು ಒಂದು ಆಪ್ಷನ್ B ಇಟ್ಕೊಂಡಿದ್ದೀನಿ ಅನ್ನೋಂಥದ್ದು. ಯಾವಾಗಲೂ ಆಪ್ಷನ್ B ಇಟ್ಕೊಂಡಿರಿ ಏನು ಮಾಡಬೇಕು ಅಂತ. ನನಗೆ ಜಾಸ್ತಿ ಅವಕಾಶ ಇಲ್ಲ ಸರ್, ಇರೋದ್ರಲ್ಲೇ ಯಾವುದೋ ಒಂದು ಬೆಟರ್ ಅವಕಾಶ ಇರುತ್ತೆ, ಅದನ್ನು ಯಾವುದು ಅನ್ನೋಂಥದ್ದು ಗುರುತಿಸಿ ಇಟ್ಕೊಂಡಿರಿ. ಆವಾಗ ನಿಮಗೆ ಆಪ್ಷನ್ A ಇಲ್ದಿದ್ರೆ ನನಗೆ ಬೇರೆ ಯಾವುದು ದಾರಿನೇ ಇಲ್ಲ ಅನ್ನುವಂಥ ಮೈಂಡ್ ಬ್ಲಾಕ್ ಆಗೋವಂಥದ್ದಾಗಲ್ಲ. ನಿಮಗೆ ಆಯಿತು, ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ, ಆಗದೇ ಇದ್ದರೆ ನನಗೊಂದು ಆಲ್ಟರ್ನೇಟಿವ್ ಲೈಫ್ ಕಟ್ಕೊಳೋ ಪ್ರಯತ್ನ ಮಾಡ್ತೀನಿ ಅನ್ನೋಂಥದ್ದು ಪ್ರತಿಯೊಬ್ಬರು ಥಿಂಕ್ ಮಾಡಲೇಬೇಕು. ಮಾಡ್ತೀರಾ? ಮೊದಲನೇ ವಿಷಯ. ಎರಡನೇ ವಿಷಯ, ಕೋಚಿಂಗ್ ಬೇಕಾ ಬೇಡವಾ? ಎಲ್ಲರೂ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ. ಈಗ ಯಾವುದೇ ಒಂದು ಪರೀಕ್ಷೆಗೆ ಏನು ಓದಬೇಕು, ಅಟ್ ದಿ ಸೇಮ್ ಟೈಮ್ ಏನು ಓದಬಾರ್ದು, ಯಾವ ರೀತಿ ಓದಬೇಕು ಮತ್ತು ಯಾವ ಒಂದು ಸ್ಟ್ರಾಟಜಿ ಇಟ್ಕೊಂಡು ಓದಬೇಕು ಅಂತ ನಿಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಕೆಲವರಿಗೆ ಹೊಸ ವಿಷಯಗಳನ್ನ ತಿಳ್ಕೊಳ್ಲಿಕ್ಕೆ ನಾಲೆಡ್ಜ್ ಇರಲ್ಲ. ಈಗ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ ನೀವು ಸಾಲ್ವ್ ಮಾಡಲೇಬೇಕು, ಯಾಕಂದರೆ ಪೇಪರಲ್ಲಿ ಇನ್ಎವಿಟಬಲ್ ಕಾಂಪೊನೆಂಟ್. ಅದನ್ನು ನೀವೇ ಖುದ್ದು ತಯಾರಿ ಮಾಡ್ಕೋತೀರಿ ಅಥವಾ ಯಾರ ಹತ್ರ ಹೇಳಿಸ್ಕೊಂಡು ತಯಾರಿ ಮಾಡ್ತೀರಿ, ಸಮಸ್ಯೆ ಇಲ್ಲ ಅಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವಶ್ಯಕತೆ ಬೀಳುತ್ತೆ. ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದಂಥವ್ರಿಗೆ ಪೊಲಿಟಿಕಲ್ ಸೈನ್ಸು, ಕಾನ್ಸ್ಟಿಟ್ಯೂಷನು, ಹಿಸ್ಟ್ರಿ ಅವೆಲ್ಲ ಅಷ್ಟು ಟಚ್ ಇರಲ್ಲ. ಈಗ ನಾನು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋ ದಿವಸನೂ ನನಗೆ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ನಡುವೆ ವ್ಯತ್ಯಾಸ ಗೊತ್ತಿರಲಿಲ್ಲ, ವಿಧಾನಸಭೆ ಪಾರ್ಲಿಮೆಂಟ್ ನಡುವೆ ವ್ಯತ್ಯಾಸ ಗೊತ್ತಿರಲಿಲ್ಲ, ಹೈಕೋರ್ಟು, ಸುಪ್ರೀಂ ಕೋರ್ಟು, ಲೋಕಲ್ ಕೋರ್ಟು ಅವು ಯಾವುವು ಏನೂ ಗೊತ್ತಿರಲಿಲ್ಲ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ ದಿವಸದಿಂದ ನಾವು ತಯಾರಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಂಗಾಗಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ನಿಮಗೆ ಒಂದು ಲಾರ್ಜರ್ ಓರಿಯೆಂಟೇಷನ್ ಕೊಡ್ಲಿಕ್ಕೆ ಸಾಧ್ಯ. ಏನು ಓದಬೇಕು, ಏನು ಓದಬಾರ್ದು, ಯಾವ ಬುಕ್ ಓದಬೇಕು, ಎಷ್ಟು ಗಂಟೆ ಓದಬೇಕು, ನಿಮಗೆ ಸ್ವಲ್ಪ ಮೋಟಿವೇಶನ್ ಮಾಡುವಂಥದ್ದು, ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ ಒಂದು ಓರಿಯೆಂಟೇಷನ್ ಕೊಡೋದು. ಅದರ್ವೈಸ್ ನೀವೆಲ್ಲ ನಾನು ಹೇಳೋ ಮಾತಿಗೆ ಒಪ್ತೀರಿ, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸ್ಟಾರ್ಟ್ ಮಾಡೋಣ ಅಂತಂದಾಗ ಸ್ಟೇಟ್ ಸಿಲೆಬಸ್ಸು ಅಥವಾ NCERTದೋ ಬುಕ್ಸ್ ಇಟ್ಕೊಂಡು ಒಂದು 6 ತಿಂಗಳು ಸುಮ್ಮನೆ ತಿರ್ಗಾಮುರ್ಗ ಅವನ್ನೇ ಓದಿರ್ತೀರಿ. ಅದರಿಂದ ಎಷ್ಟು ಉಪಯೋಗ ಅನ್ನೋದು ನಿಮಗೆ ಗೊತ್ತಿರಲ್ಲ, ಎಷ್ಟು ಉಪಯೋಗ ಇಲ್ಲ ಅಂತಲೂ ಗೊತ್ತಿರಲ್ಲ. ಅದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಅಂತ ಹೋದಾಗ ಒಂದು 3 ರಿಂದ 4 ತಿಂಗಳ ಟೈಮಲ್ಲಿ ನಿಮಗೆ ರಫ್ ಓರಿಯೆಂಟೇಷನ್ ಸಿಗುತ್ತೆ. ಹಂಗಾಗಿ ಅದ್ರ ಬಗ್ಗೆ ನೀವೇ ನಿರ್ಣಯಗಳನ್ನು ತೊಗೋಬೇಕು. ನಾಲೆಡ್ಜ್ ನಿಮಗೆ ಸಫಿಷಿಯೆಂಟ್ ಇದೆ, ಯಾರೋ ಒಬ್ಬರು ಮೆಂಟರ್ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ನಮ್ಮ ಸೀನಿಯರ್ ಇದ್ದಾರೆ, ನನಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಲ್ದಿದ್ರು ನನಗೊಂದು ಓರಿಯೆಂಟೇಷನ್ ಇದೆ ಅಂತಂದರೆ ಸಮಸ್ಯೆ ಇಲ್ಲ ಅಂದರೆ ಪ್ರಾಬಬ್ಲಿ ಬೇಕಾಗುತ್ತೆ. ಒಂದು. ಎರಡನೇದು, ಎಲ್ಲಿದ್ದು ನಾವು ಎಲ್ಲಿ ಕೋಚಿಂಗ್ ತೊಗೋಬೇಕು? ಧಾರವಾಡ ತೊಗೋಬೇಕಾ, ಹೈದರಾಬಾದ್ ತೊಗೋಬೇಕಾ, ಬೆಂಗಳೂರು ತೊಗೋಬೇಕಾ, ಡೆಲ್ಲಿ ತೊಗೋಬೇಕಾ? ಅದು ನಿಮ್ಮ ಶಕ್ತಿ, ನಿಮ್ಮ ಅವಶ್ಯಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಈಗಷ್ಟೇ ಹೇಳಿದರು 9ರಲ್ಲಿ 8 ಜನ ಕೋಚಿಂಗೇ ತೊಗೊಂಡಿಲ್ಲ, ಹಂಗೆ ಓದಿದ್ದಾರೆ ಅಂತ. ಸೊ ಮೇ ಬಿ ದೇ ಆರ್ ಐದರ್ ತುಂಬ ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡಿದ್ರು ಅನಿಸುತ್ತೆ, ಅಥವಾ ಯಾರಾದರೂ ಒಳ್ಳೆ ಮೆಂಟರ್ ಇದ್ದರು ಅನಿಸುತ್ತೆ, ಅಥವಾ ಅವ್ರ ಸೀನಿಯರ್ಸೋ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಅನಿಸುತ್ತೆ. ಇಲ್ಲ ಅಂತಂದರೆ ತುಂಬ ಬುದ್ಧಿವಂತಿಕೆಯಿಂದ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಓದಿರ್ಬೋದು. ಅದರ್ವೈಸ್ ಸ್ವಲ್ಪ ಒಂದು ಲಾರ್ಜರ್ ಓರಿಯೆಂಟೇಷನ್ ಇದ್ದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಫೈನಾನ್ಷಿಯಲ್ ಸಪೋರ್ಟ್ ಹೆಂಗಿದೆ, ನೀವು ಬೇರೆ ಊರುಗಳಲ್ಲಿ ಹೋಗಿದ್ದು ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ, ನಿಮ್ಮ ಜೊತೆಗೆ ಯಾರಾದರೂ ಇದ್ದಾರಾ, ಇವೆಲ್ಲ ವಿಷಯಗಳ ಮೇಲೆ ನೀವು ಎಲ್ಲಿ ಕೋಚಿಂಗ್ ತೊಗೋಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಎಲ್ಲಿ ಕುತ್ಕೊಂಡು ಓದಬೇಕು? ಧಾರವಾಡಲ್ಲೇ ಕುತ್ಕೊಂಡು ಓದಬೇಕಾ? ಅಗೇನ್ ದಿಸ್ ಈಸ್ ಆಲ್ಸೋ ವೆರಿ ಸಬ್ಜೆಕ್ಟಿವ್ ಥಿಂಗ್. ನಿಮಗೆ ಓದಲಿಕ್ಕೆ ಒಂದು ಸ್ಮಾಲ್ ಗ್ರೂಪ್ ಬೇಕಾಗುತ್ತೆ. ಯಾವಾಗಲೂ ಒಂದು 3-4 ಜನ ತುಂಬ ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅಂಥವ್ರದ್ದು ಒಂದು ಸ್ಮಾಲ್ ಸರ್ಕಲ್ ಬೇಕಾಗುತ್ತೆ. ಯಾಕಂದರೆ ನೀವೆಲ್ಲ ಕಾಲೇಜ್ ಎಕ್ಸಾಮ್ಗಳಿಗೆ ಓದಿರ್ತೀರಿ, ಮ್ಯಾಕ್ಸಿಮಮ್ ಹಿಂದಿನ ದಿನ ಓದಿರ್ತೀರಿ ಅಥವಾ 2 ದಿನ ಮುಂಚೆಯಿಂದ ಓದಿರ್ತೀರಿ. ಹಂಗಾಗಿ ಎಕ್ಸಾಮ್ ಮುಗಿದ ತಕ್ಷಣ ಮತ್ತು ಅದು ಯಾವುದೂ ರಿಲೆವೆಂಟ್ ಇಲ್ಲ. ಅದೇ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕಾದ್ರೆ ಆಲ್ಮೋಸ್ಟು 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷದ ತಯಾರಿ ಬೇಕಿದ್ದಾಗ ನಿಮಗೆ ಯಾರಾದರೂ ಜೊತೆಗೆ ಸ್ವಲ್ಪ ಲೈಕ್ ಮೈಂಡೆಡ್ ಇರೋವಂಥವ್ರು, ಸೇಮ್ ಪ್ರಿಪ್ರೇಷನ್ ಮಾಡ್ತಿರೋವಂಥವ್ರು ಬೇಕಾಗ್ತಾರೆ. ಅವಾಗೇನಾಗುತ್ತೆ, ಒಂದು ಸೇಯಿಂಗ್ ಇದೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ವಾಕ್ ಅಲಾಂಗ್ ವಿತ್ ಸಮೋನ್ ಅಂತ. ಆ ರೀತಿ ಯಾರಾದರೂ ಜೊತೆಯಲ್ಲಿದ್ದರೆ, ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸೋ, ಕಸಿನ್ಸೋ, ಸಿಮಿಲರ್ ಸ್ಟ್ರೀಮಲ್ಲಿರೋವಂಥವ್ರು ಇದ್ದರೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ತಲೆಯಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಎಷ್ಟು ಗಂಟೆ ಓದಬೇಕು? ಈಗ ಕೆಲವರು ಓದ್ಕೊಂಡು, ಅಂದರೆ ಡಿಗ್ರಿ ಓದ್ಕೊಂಡು ಅಥವಾ PG ಓದ್ಕೊಂಡು ಅಥವಾ ಕೆಲಸ ಮಾಡ್ಕೊಂಡು ಓದ್ತಾ ಇರ್ತೀರಿ, ಅಂಥವ್ರದ್ದು ಬೇರೆ ಸ್ಟ್ರಾಟಜಿ ಆಗುತ್ತೆ. ಫುಲ್ ಟೈಮ್ ಕೋಚಿಂಗ್ ತೊಗೊಂಡು ಓದ್ತಿರ್ತೀರಿ, ಅದು ಬೇರೆ ಸ್ಟ್ರಾಟಜಿ ಆಗುತ್ತೆ. ಕೋಚಿಂಗ್ ಎಲ್ಲ ಆಗಿರುತ್ತೆ, ಫುಲ್ ಟೈಮ್ ಓದಲಿಕ್ಕೆ ಅಂತಲೇ ಇಲ್ಲಿ ರೂಮ್ ಹಿಡಿದಿರ್ತೀರಿ,
ಅವ್ರದ್ದು ಸ್ಟ್ರಾಟಜಿ ಬೇರೆ ಇರುತ್ತೆ. ಯಾವುದೇ ಒಂದು ಪರೀಕ್ಷೆಗೆ ಒಂದು ಸಿಲೆಬಸ್ ಅಂತ ಇರುತ್ತೆ, ಅದನ್ನು ಕವರ್ ಮಾಡುವಂಥ ಅವಶ್ಯಕತೆ ಇರುತ್ತೆ, ಮತ್ತು ಒಂದು ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಇರುತ್ತೆ. ಆ ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಆಯಿತು ಅಂತಂದರೆ ನಿಮ್ದು ಒಂದೊಂದೇ ಎಕ್ಸಾಮ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಭಾಳಷ್ಟು ಜನ ಇಲ್ಲಿ ಒಪ್ತೀರಿ, ನಂದು 1 ಮಾರ್ಕ್ಸಲ್ಲಿ ಹೋಯ್ತು, 2 ಮಾರ್ಕ್ಸಲ್ಲಿ ಹೋಯ್ತು, 3 ಮಾರ್ಕ್ಸಲ್ಲಿ ಹೋಯ್ತು ಅಂತ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಹೌದಾ? ಅದೇ ಕೆಲವರು ಬರೆದಿದ್ದೆಲ್ಲ ಕ್ಲಿಯರ್ ಆಗ್ತಿರುತ್ತೆ. ಯಾಕೆ ಅಂದರೆ ಆ ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಏನಿದೆ ಅದನ್ನು ಅವ್ರು ಕ್ರಾಸ್ ಮಾಡಿದ್ದಾರೆ. ಆ ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಕ್ರಾಸ್ ಮಾಡಿರೋದ್ರಿಂದ ಅವ್ರು ಬರೆದಿದ್ದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಯಾರ್ದು ಆ ಥ್ರೆಶೋಲ್ಡ್ ರೀಚ್ ಆಗಿರಲ್ಲ ಅವ್ರದ್ದೆಲ್ಲ ಜಸ್ಟ್ ಮಿಸ್ ಆಗ್ತಾ ಇರುತ್ತೆ. ಮತ್ತು ಭಾಳಷ್ಟು ಜನ ನಾನು ಒಂದು 2 ತಿಂಗಳು ಅಷ್ಟೇ ಓದಿದ್ದೆ, ಆಲ್ಮೋಸ್ಟ್ 50-60% ಕವರ್ ಮಾಡಿಬಿಟ್ಟೆ, ಇನ್ನೊಂದು 2-3 ತಿಂಗಳು ಓದಿದರೆ ಕ್ಲಿಯರ್ ಮಾಡಿಬಿಡ್ತೀನಿ ಅನ್ನೋ ಒಂದು ಅಥವಾ ಕನ್ಫ್ಯೂಷನಲ್ಲಿ ಇರ್ತಾರೆ. ಆ ಥರದ್ದು ಯಾವತ್ತೂ ಇಟ್ಕೊಳಕ್ಕೆ ಹೋಗಬೇಡಿ. 100ಕ್ಕೆ 35 ತೆಗೆಯೋದು ಸುಲಭ, 35ರಿಂದ 50 ತೆಗೆಯೋದು ಸ್ವಲ್ಪ ಕಷ್ಟ, 50ರಿಂದ 70ರವರೆಗೂ ರೈಸ್ ಆಗೋದು ಸ್ವಲ್ಪ ಜಾಸ್ತಿ ಕಷ್ಟ, 70ರಿಂದ 90ರವರೆಗೂ ಹೋಗೋದು ತುಂಬಾ ಕಷ್ಟ. 90ರ ಮೇಲೆ ಹೋದವರು ಎಕ್ಸೆಪ್ಷನ್, ಬೆರಳೆಣಿಕೆ ಅವ್ರು ಅಷ್ಟು ಜನ ಮಾತ್ರ ಆ ಒಂದು ಲೆವೆಲ್ ಆಫ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಾಧ್ಯ. ಅವ್ರುಗಳ್ದು ಫೈನಲಿ ಸೆಲೆಕ್ಷನ್ ಆಗುವಂಥದ್ದು. ಸೊ ಯು ಶುಡ್ ಬಿ ಅಮಾಂಗ್ ದಟ್ ಟಾಪ್ ಕ್ರೀಮ್ ಆಫ್ ಆಸ್ಪಿರೆಂಟ್ಸ್ who are thorough with your preparation so that you can be into the list. ಇದ್ರ ಜೊತೆಗೆ ತುಂಬ ಸಾಮಾನ್ಯವಾಗಿ ಎದುರಾಗುವಂಥ ಸಮಸ್ಯೆ ಅಂದರೆ, ಸರ್ 6 ತಿಂಗಳು ವರ್ಷದಿಂದ ಓದ್ತಾ ಇದ್ದೀನಿ, ಎಷ್ಟು ಓದಿದರೂ ತಲೆಯಲ್ಲಿ ಐತೆ ಅನಿಸೋದೇ ಇಲ್ಲ. ಅನಿಸುತ್ತಾ? ನಿಮಗೆಲ್ಲ ಅನಿಸುತ್ತಲ್ಲ ತುಂಬ ಜನಕ್ಕೆ, ನನಗೇನು ಓದಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ, ಏನು ಓದಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಓದಿದ್ದೀನೋ ಇಲ್ಲೋ ಗೊತ್ತಾಗ್ತಿಲ್ಲ, ನೆನಪಿರ್ತಾ ಇಲ್ಲ, ಎಲ್ಲ ಮರ್ತೋಗುತ್ತೆ. ಒಂದು 2 ತಿಂಗಳ ಕೆಳಗೆ ಎಲ್ಲ ಓದಿದ್ದೆ ಒಂದು ರೌಂಡು, ಇವಾಗೆಲ್ಲ ಮರ್ತೋಗಿದೆ ಅನಿಸುತ್ತೆ. ಅದೆಲ್ಲೂ ಹೋಗಿರಲ್ಲ, ಎಲ್ಲೋ ಒಂದು ಕಡೆ ತಲೆಯಲ್ಲಿರುತ್ತೆ. ಇವಾಗ ಇಲ್ಲಿರೋರಲ್ಲಿ ರಮೇಶ್ ಅನ್ನೋರು ಯಾರಿದ್ದೀರಿ? ಕೈ ಎತ್ತಿ ನೋಡೋಣ. 4-5 ಜನ ಇದ್ದೀರಿ. ಸುರೇಶ್ ಕೂಡ ಇದ್ದೀರಿ. ಓಕೆ. ಅನಿಲ್ ಕೂಡ ಇದ್ದೀರಿ. ಸುನಿಲ್. ಸೊ ನೋಡಿ, ಇಷ್ಟೊಂದು 2-3 ಸಾವಿರ ಜನ, 4,000 ಜನ ಇದ್ದೀರಿ. ರಮೇಶ್ ಅಂದಾಗ ಮಾತ್ರ ರಮೇಶ್ ಕೈ ಎತ್ತದ, ಹೌದಾ? ಸುರೇಶ್ ಅಂದಾಗ ಸುರೇಶ್ ಕೈ ಎತ್ತದ. ರಮೇಶ್ ಅಂದಾಗ ಯಾಕೆ ಎಲ್ಲರೂ ಕೈ ಎತ್ತಲಿಲ್ಲ? ಹಂಗೆ ಎಕ್ಸಾಮ್ಗಳಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ನೋಡಿದಾಗ ಅದಕ್ಕೆ ಉತ್ತರ ಏನು ಅಂತಂದು ನಿಮ್ಮ ಮೈಂಡಲ್ಲಿ ಫ್ಲ್ಯಾಶ್ ಆಗುತ್ತೆ. ಸೊ ರಮೇಶ್ ಅನ್ನೋರು ಯಾರು ಅನ್ನೋದು ಪ್ರಶ್ನೆ, ಅದಕ್ಕೆ ಉತ್ತರವಾಗಿ ನೀವು ಕೈ ಎತ್ತಿದ್ರಿ. ಹಂಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ನಮ್ಮ ಆಫೀಸರ್ಸ್ ಭಾಳಷ್ಟು ಜನ ಸ್ಟಾಫ್ಗಳೆಲ್ಲ ಹೇಳಿದರು. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಉದ್ದೇಶನೇ ಇದು. ಅದು ನೋಡಿದಾಗ ನೀವು ಓದಿದ್ದು ನೆನಪಿದೆಯಾ, ಕ್ಲಿಯರಾಗಿ ನೆನಪಿದೆಯಾ, ಕನ್ಫ್ಯೂಷನ್ ಇದೆಯಾ, ಗೊಂದಲ ಇದೆಯಾ, ಇದೆಲ್ಲನೂ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಂಗಾಗಿ ರಿಪೀಟೆಡ್ ಒಂದು ಸಿಲೆಬಸ್ ಇಟ್ಕೊಳ್ಳಿ, 2ನೇದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಇಟ್ಕೊಳ್ಳಿ, 3ನೇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ. ಮತ್ತು ಯಾವ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದೀರಿ ಆ ಪರೀಕ್ಷೆದು ಮಾತ್ರ ತಯಾರಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾಡಿ. ನಾನು UPSCಗೆ ಓದ್ತೀನಿ, ನನಗೆ PSI ಆದರೂ ಸಾಕು, ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು KPSCಗೆ ಓದ್ತೀನಿ, ನನಗೆ ಕಾನ್ಸ್ಟೇಬಲ್ ಆದರೆ ಸಾಕು, PSIಗೆ ಓದ್ತೀನಿ, ನನಗೇನು CR ಕಾನ್ಸ್ಟೇಬಲ್ ಆದರೆ ಸಾಕು, ಅಥವಾ ನಾನು ಸಬ್ ರಿಜಿಸ್ಟ್ರಿಗೆ ಓದ್ತೀನಿ, ಈ ಕಡೆ RTO ಆದರೆ ಸಾಕು, ಅಥವಾ RTOಗೆ ಓದ್ತೀನಿ, ನನಗೆ ಅಸಿಸ್ಟೆಂಟ್ RTO ಆದರೆ ಸಾಕು. ಈ ಥರ ಚಾಯ್ಸ್ ಇಟ್ಕೋಬೇಡಿ. ಲಾರ್ಜರ್ ಪ್ರಿಪ್ರೇಷನ್ ಎಲ್ಲದಕ್ಕೂ ಸೇಮ್ ಇದ್ರೂ ಪ್ರತಿಯೊಂದು ಎಕ್ಸಾಮ್ದು ಒಂದು ಮೆಟಿಕ್ಯುಲಸ್ ಪ್ರಿಪ್ರೇಷನ್, ಒಂದು ಮೆಥಡ್ ಆಫ್ ಪ್ರಿಪ್ರೇಷನ್ ಇರುತ್ತೆ. ಈಗ ಬ್ಯಾಂಕಿಂಗ್ ಎಕ್ಸಾಮ್ ಬಂದರೆ ನಿಮಗೆ ಇಂಗ್ಲೀಷ್ ಜಾಸ್ತಿ ಕೇಳ್ತಾರೆ, ಮ್ಯಾಥಮೆಟಿಕ್ಸ್ ಜಾಸ್ತಿ ಕೇಳ್ತಾರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಜಾಸ್ತಿ ಕೇಳ್ತಾರೆ. KPSC ಮತ್ತು ಕರ್ನಾಟಕ ರಿಲೇಟೆಡ್ ಇದ್ದರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಕಲ್ಚರು, ಕರ್ನಾಟಕ ಲಿಟ್ರೇಚರು, ಕರ್ನಾಟಕ ಆರ್ಟು, ಕರ್ನಾಟಕ ಪೊಲಿಟಿಕಲ್ ಸೆಟಪ್ಪು, ಜಾಗ್ರಫಿಕಲ್ ಸೆಟಪ್ ಜಾಸ್ತಿ ಕೇಳ್ತಾರೆ. ಅದೇ UPSC ಇದ್ದರೆ ನ್ಯಾಷನಲ್ ಲೆವೆಲ್ ಇಶ್ಯೂಸ್ ಇರುತ್ತೆ. ಟೀಚರ್ಸ್ದು ನೆಟ್ ಸ್ಲೆಟ್ ಇದ್ದರೆ ಬೇರೆ ಇರುತ್ತೆ, UGC ಇದ್ದರೆ ಬೇರೆ ಇರುತ್ತೆ. ಹಂಗಾಗಿ ಪ್ರತಿಯೊಂದು ಎಕ್ಸಾಮ್ದು ಕಾಮನ್ ಇರುವಂಥದ್ದು ಒಂದು 50-60% ಇರ್ಬೋದು. ಇನ್ನು ರಿಮೈನಿಂಗ್ 30-40% ಏನಿರುತ್ತೆ ಅದು ಎಕ್ಸಾಮ್ ಸ್ಪೆಸಿಫಿಕ್ ಇರುತ್ತೆ. ಯಾರು ಎಕ್ಸಾಮ್ ಸ್ಪೆಸಿಫಿಕ್ ಓದ್ತಾರೆ, ಫೋಕಸ್ ಮಾಡ್ತಾರೆ, ಅವ್ರದ್ದು ಕ್ಲಿಯರ್ ಆಗುತ್ತೆ. ಉಳಿದವ್ರದ್ದು ಒಂದು 60-70% ಅಷ್ಟು ಕ್ಲಿಯರ್ ಮಾಡಿದ್ವಿ, ಇನ್ನೊಂದು 10-15 ದಿವಸ ತಿಂಗಳು ಓದಿದರೆ ಮೋಸ್ಟ್ಲಿ ಕ್ಲಿಯರ್ ಆಗ್ತಿತ್ತೇನೋ ಅನ್ನೋ ಒಂದು ರಿಗ್ರೆಟಲ್ಲಿ ಉಳ್ಕೋತೀರಿ. ಫಾರ್ ಎಕ್ಸಾಂಪಲ್, ಈಗ PSI ಪ್ರಿಪ್ರೇಷನ್ಗೆ ಟ್ರಾನ್ಸ್ಲೇಷನ್ ಮತ್ತು ಎಸ್ಸೆ ರೈಟಿಂಗು, ಪ್ರಿಸೈ ರೈಟಿಂಗ್ 3 ಕಾಂಪೊನೆಂಟ್ ಇದೆ. ಪ್ರಿಸೈ ರೈಟಿಂಗ್ ಹೆಂಗೆ ಬರೆಯೋದು ಅನ್ನೋಂಥದ್ದು ಎಲ್ಲ ಗ್ರಾಮರ್ ಬುಕ್ಗಳಲ್ಲೂ ಇದೆ. ಆದರೆ ಅದನ್ನು ನೀವು ಫಾಲೋ ಮಾಡಿಕೊಂಡು ನೀವು ಬರಿತಿರೋ ಮೆಥಡ್ ಕರೆಕ್ಟಾಗಿದೆಯಾ ಅಂತ ನಿಮಗೆ ಕ್ಲಾರಿಟಿ ಇಲ್ದಿದ್ರೆ ಭಾಳ ಕಷ್ಟ ಆಗುತ್ತೆ. ಒಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ, ಅದೇ ರೀತಿ ಎಸ್ಸೆ ರೈಟಿಂಗ್. ಈಗ ನಾನು DIG ಇದ್ದಂಥ ಸಂದರ್ಭದಲ್ಲಿ ಈ PSI ಎಕ್ಸಾಮ್ ಪೇಪರ್ದು ಪೇಪರ್ 1 ಬರುತ್ತಾ 2 ಬರುತ್ತಾ, ಅದು 50 ಮಾರ್ಕ್ಸ್ದು ಪೇಪರ್ 1 ಇನ್ವಿಜಿಲೇಟ್ರಾಗಿ ಹೋಗಿದ್ದೆ. ಎವ್ಯಾಲ್ಯೂಯೇಟರ್ ಅಲ್ಲ, ಎವ್ಯಾಲ್ಯೂಯೇಷನ್ ಮಾಡೋರಿಗೆ ಇನ್ವಿಜಿಲೇಟ್ರಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಗಮನಿಸಿದ್ದು, ನಾನು ನೋಡ್ತಾ ಇದ್ದೆ ಏನು ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ. ಸೊ ಯಾರ ತಲೆಯಲ್ಲೂ ಬೇಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದು ಪೇಜ್ ತುಂಬಿಸಿದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನೋಂಥದ್ದು ಯಾರ ತಲೆಯಲ್ಲೂ ಬೇಡ. ಯಾಕಂದರೆ ಅವ್ರಿಗೆ ಕೊಡೋದೇ ಲಿಮಿಟೆಡಾಗಿ 6ರಿಂದ 10 ಪೇಪರ್ ಕೊಡ್ತಾರೆ. ಆ 10 ಪೇಪರ್ ಮಾಡಲಿಕ್ಕೆ ಒಂದು ದಿನ ಎಲ್ಲ ಟೈಮ್ ಇರುತ್ತೆ. ಹಂಗಾಗಿ ವರ್ಡ್ ಟು ವರ್ಡ್ ಓದಿನೇ ಅವರು ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಪೇಜ್ ತುಂಬಿಸಿ ಬಂದುಬಿಟ್ರೆ ಮಾರ್ಕ್ಸ್ ಬರುತ್ತೆ ಅನ್ನೋ ಅಂಥ ತಪ್ಪು ಕಲ್ಪನೆಯಲ್ಲಿ ಯಾರೂ ಇರಬೇಡಿ. ಎಸ್ಸೆ ರೈಟಿಂಗಲ್ಲಿ ಎಷ್ಟು 20 ಮಾರ್ಕ್ಸಿಗಿರುತ್ತಾ 30 ಮಾರ್ಕ್ಸಿಗಿರುತ್ತೆ? ಎಸ್ಸೆ ರೈಟಿಂಗಲ್ಲಿ 20ಕ್ಕೆ 20 ತೆಗೆದಿರೋರು ಇದ್ದಾರೆ,
ನಾನು ನೋಡಿದ್ದೀನಿ 20ಕ್ಕೆ 20 ಕೊಟ್ಟಿದ್ದಾರೆ, 2-3 ಕೊಟ್ಟಿದ್ದಾರೆ. ಟ್ರಾನ್ಸ್ಲೇಷನಲ್ಲಿ 20ಕ್ಕೆ 20 ತೆಗೆದಿರೋರು ಇದ್ದಾರೆ, 1-2-0 ಕೂಡ ತಗೊಂಡಿರೋರು ಇದ್ದಾರೆ, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಮಾಡಿದಾಗ. ಅದೇ ರೀತಿ ಪ್ರಿಸೆ ರೈಟಿಂಗಲ್ಲಿ 9-8-10 ತೆಗೆದಿರೋನು ನೋಡಿದ್ದೀನಿ, 0 ತೊಗೊಂಡಿರೋನು ನೋಡಿದ್ದೀನಿ. ಸೊ PSC ಎಕ್ಸಾಮ್ ಅಂತ ಬಂದಾಗ ಮಲ್ಟಿಪಲ್ ಚಾಯ್ಸಲ್ಲಿ 89, 90, 91, 92 ತೆಗೆದಿರ್ತಾರೆ. ಇನ್ನು ರಿಮೈನಿಂಗ್ ಪೇಪರಲ್ಲಿ ಭಾಳ ಕಡಿಮೆ ಸ್ಕೋರ್ ಆಗಿಬಿಟ್ಟು ಕಂಬೈನ್ ಮಾಡಿ ಇಟ್ಟಾಗ ಅವ್ರದ್ದು ಮೆರಿಟ್ ಲಿಸ್ಟಲ್ಲಿ ಬರಲ್ಲ. ಎಷ್ಟು ರಿಟರ್ನ್ ಚೆನ್ನಾಗಿ ಬರೆದ್ಬಿಟ್ಟಿದ್ದೆ, OC ಏನೋ MCQ ಚೆನ್ನಾಗಿ ಮಾಡಿದ್ದೆ, ಈ ಪೇಪರಲ್ಲಿ ಕೈ ಕೊಡ್ತು. ಯಾವ ಪೇಪರಿಗೆ ಕೈ ಕೊಡೋಲ್ಲ. ಬಿ ವೆರಿ ಕ್ಲಿಯರ್. ನಿಮ್ಮ ತಯಾರಿ ಸರಿ ಇರಲ್ಲ ಅಷ್ಟೇ, ನಿಮ್ಮ ಸ್ಟ್ರಾಟಜಿ ಸರಿ ಇರಲ್ಲ ಅಥವಾ ನಿಮ್ಮ ತಯಾರಿ ಸರಿ ಇರಲ್ಲ. ಹಾಗಾಗಿ ಯಾವ ಪರೀಕ್ಷೆ ಪ್ರಿಪೇರ್ ಆಗ್ತಿದ್ದೀರಿ ಅನ್ನೋಂಥದ್ದು ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಂಡು ನೀವು ತಯಾರಿ ಮಾಡೋಂಥದ್ದು ಮಾಡಬೇಕು. ಮತ್ತು ನಾನು ಹೇಳಿದೆ ಏನು ಓದಬೇಕು ಏನು ಓದಬಾರ್ದು ಅನ್ನೋಂಥದ್ದು. ಈಗ ನಾನು UPSC ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ನನಗೆ ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸೆಗ್ಮೆಂಟ್ ಬರುತ್ತೆ, ಹೌದಲ್ಲ? ಅದರಲ್ಲಿ ಏನು ಓದಬೇಕು ನಾನು ಕೇಳ್ತಿದ್ದೆ ನಮ್ಮ ಸೀನಿಯರ್ಸಿಗೆ. ಯಾರು ಸ್ವಲ್ಪ 1-2 ಓರಿಯೆಂಟೇಷನ್ ಕ್ಲಾಸ್ಗೆ ಹೋಗಿದ್ದೆ, ಡೆಲ್ಲಿಲಿ ಓದ್ತಾ ಇದ್ದೆ ನಾನು, MS ಅಗ್ರಿಕಲ್ಚರ್ ಮಾಡ್ತಾಯಿದ್ದೆ. ಆಗ ಅಲ್ಲಿ ಹೇಳಿದ್ರು ಲಕ್ಷ್ಮೀಕಾಂತ ಓದಿ, DD ಬಸ್ಸು ಓದಿ, ಆಮೇಲೆ ಇನ್ನೊಂದು ಯಾವುದೋ ಸ್ಪೆಕ್ಟ್ರಮ್ ಬುಕ್ ಬರುತ್ತೆ ಅದನ್ನು ಓದಿ, ಅದಾದಮೇಲೆ ಆಲ್ಟರ್ನೇಟಿವ್ ಲರ್ನಿಂಗ್ ಸಿಸ್ಟಮ್ದೊಂದು ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅದನ್ನು ಓದಿ, NCERT ಬುಕ್ ಓದಿ. ಅವ್ರು ಹೇಳಿದ ಪಟ್ಟಿ ಹೆಂಗಿತ್ತು ಅಂತಂದರೆ ನಾನು ವರ್ಷ ಎಲ್ಲ ಬರೀ ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ನೇ ಓದಬೇಕು. ನಿಮಗೂ ತುಂಬ ಜನಕ್ಕೆ ಆಗಿರುತ್ತೆ ಹಂಗೆ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದ್ದಿದ್ದರಲ್ಲೇ ಯಾವುದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಅಂಥದ್ದು ಒಂದು ಬುಕ್ ಕರೆಕ್ಟಾಗಿ ಓದಿ, ರಿಪೀಟೆಡಾಗಿ ಓದಿ. ಅದಕ್ಕೆ ಆ್ಯಡ್ ಮಾಡಬೇಕು ಅಂತಂದಾಗ ನೀವು ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಶುರು ಮಾಡಿದಾಗ ಎಲ್ಲಾದರೂ ಕೆಲವು ಏರಿಯಾಗಳು, ಕೆಲವು ಸೆಗ್ಮೆಂಟ್ಗಳು ಸ್ವಲ್ಪ ಹಿಂದೆ ಉಳಿದಿದ್ದೀರಿ ಅಂತಂದರೆ ಯಾವುದಾದ್ರೂ ಸಪ್ಲಿಮೆಂಟ್ ಬುಕ್ಗಳು ಬರ್ತವೆ. ಕೆಲವು ಮ್ಯಾಗಝಿನ್ಸ್ ಅವ್ರು ಬಿಡ್ತಾರೆ, ಕೆಲವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಬಿಡ್ತಾರೆ, ಕೆಲವು ಬುಕ್ ಪಬ್ಲಿಷರ್ಸ್ ಬಿಡ್ತಾರೆ. ಅಂಥವು ಯಾವುದಾದ್ರೂ ಒಂದು ಸಪ್ಲಿಮೆಂಟಾಗಿ ಇಟ್ಕೊಳ್ಳಿ. ಇವಾಗ ನಾನು ಓದಿದ್ದು ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಆಲ್ಟರ್ನೇಟಿವ್ ಲರ್ನಿಂಗ್ ಸಿಸ್ಟಮ್ದು ಒಂದು ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ವಿಸಾರ್ಡ್ ಮ್ಯಾಗಝಿನ್ ಬರುತ್ತಲ್ಲ, ಅವ್ರದ್ದು ಒಂದು ಸ್ಪೆಷಲ್ ಎಡಿಷನ್ ಬುಕ್ ಬರ್ತಾಯಿತ್ತು. ಯಾರಾದರೂ ಮೋಸ್ಟ್ಲಿ ನಮ್ಮ ಜೊತೆ ಪ್ರಿಪೇರ್ ಮಾಡಿದವರು ಓದಿರ್ತೀರಿ, ಇವಾಗ ಯಾವುದಿದೆಯೋ ಗೊತ್ತಿಲ್ಲ. ಅದೊಂದೇ ಬುಕ್ ಓದಿದ್ದು ನಾನು. ಅದಕ್ಕೆ ಸಪ್ಲಿಮೆಂಟಾಗಿ ಯಾವ DD ಬಸ್ಸೂ ಓದಲಿಲ್ಲ, ಲಕ್ಷ್ಮೀಕಾಂತನೂ ಓದಲಿಲ್ಲ. ನಾನು ಇಂಗ್ಲೀಷ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇತ್ತು, ಹಂಗಾಗಿ ಕನ್ನಡ ಆಥರ್ಸ್ ಯಾರ್ದು ಓದೇ ಇರಲಿಲ್ಲ. ನಾನು ಯಾವ NCERTನೂ ಓದಲಿಲ್ಲ, ಆಮೇಲೆ ಯಾವುದೋ ಡಿಗ್ರಿ ಪೊಲಿಟಿಕಲ್ ಸೈನ್ಸ್ ಬುಕ್ ಓದಿ ಯಾವುದು ಓದಿಲ್ಲ. ಅದೊಂದೇ ಬುಕ್ ಓದಿದ್ದು, ಅದೊಂದೇ ಬುಕ್ ನೀಟಾಗಿ ಓದಿದ್ದೆ. ಒಂದು. ಎರಡನೇದು ಎಕನಾಮಿಕ್ಸ್ ಓದಬೇಕು ಅನ್ನೋವಂಥದ್ದು. ನಾನು ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನೀವು ಇವಾಗ ರಿಲೇಟ್ ಮಾಡ್ಕೊಂಡು ಇವಾಗ ಯಾವ್ದು ಮಾರ್ಕೆಟಲ್ಲಿ ಚೆನ್ನಾಗಿದೆ ಅನ್ನೋಂಥದ್ದು ವಿಚಾರ ಮಾಡಿ. ಎಕನಾಮಿಕ್ಸ್ ಯಾವುದು ಓದಬೇಕು ಅಂತಂದಾಗ ಅಗೇನ್ ಸೇಮ್ ಥಿಂಗ್, 11th 12th ಎಕನಾಮಿಕ್ಸು NCERT ಬುಕ್ ಓದು, ಅದ್ರ ಜೊತೆಗೆ ಇಂಡಿಯಾ ಇಯರ್ ಬುಕ್ ಓದು, ಆಮೇಲೆ ಎಕನಾಮಿಕ್ಸ್ ಸರ್ವೆ ಬುಕ್ ಓದು, ಪ್ರತಿಯೋಗಿತಾ ದರ್ಪಣದ ಒಂದು ಬುಕ್ ಬರುತ್ತೆ ಅದನ್ನು ಓದು, ಆಮೇಲೆ ಸ್ಪೆಕ್ಟ್ರಮ್ ಗೈಡ್ ಬರುತ್ತೆ, ಆ ಗೈಡಲ್ಲಿ ಎಕನಾಮಿಕ್ಸ್ ಪೋರ್ಷನ್ ಓದು. ಅಗೇನ್ ಅವ್ರು ಹೇಳಿದ್ದೆಲ್ಲ ಓದಬೇಕು ಅಂತಂದರೆ ನಾನು ವರ್ಷ ಎಲ್ಲ ಮತ್ತು ಎಕನಾಮಿಕ್ಸೇ ಓದಬೇಕಾಗತ್ತೆ. ಸೊ ಹಂಗಾಗಿ ನಾನು ಸ್ಪೆಕ್ಟ್ರಮ್ ಅಂತ ಒಂದು ಇಯರ್ ಬುಕ್ ಇತ್ತು, ಆ ಇಯರ್ ಬುಕ್ಕಲ್ಲಿ ಎಕನಾಮಿಕ್ಸ್ದೊಂದು 200 ಪೇಜಸ್ದು ಒಂದು ಸೆಗ್ಮೆಂಟ್ ಇತ್ತು. ಆ ಸೆಗ್ಮೆಂಟ್ ನೀಟಾಗಿ ಕಟ್ ಮಾಡಿ ನೀಟಾಗಿ ಅದನ್ನು ಬೈಂಡಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಆ್ಯಡೆಡ್ ಆಗಿ ಪ್ರತಿಯೋಗಿತಾ ದರ್ಪಣನಲ್ಲಿ ಕೆಲವು ಚಾಪ್ಟರ್ಸ್ ಮಾತ್ರ ಓದಿದ್ದೆ. ಸೊ ಮೈ ಪ್ರಿಪರೇಷನ್ ಫಾರ್ UPSC ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ ವಾಸ್ ರಫ್ಲಿ ಫಾರ್ ಅಬೌಟ್ 4 months ಫ್ರಮ್ ನೋಯಿಂಗ್ ನಥಿಂಗ್. ನಾನು ಹೇಳಿದ್ನಲ್ಲ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನಾನು December 2004-05 ಡಿಸೆಂಬರಲ್ಲಿ ನನಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಏನೂ ಗೊತ್ತಿಲ್ಲ. ಪ್ರೆಸಿಡೆಂಟ್ ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ, ಸಪ್ರೇಷನ್ ಆಫ್ ಪವರ್ಸ್ ಗೊತ್ತಿಲ್ಲ, ಸಿಟಿಸನ್ಶಿಪ್ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಬಟ್ 4 ತಿಂಗಳು ತಯಾರಿ ಶ್ರದ್ಧೆಯಿಂದ ಮಾಡಿದೆ. ಆಲ್ಮೋಸ್ಟ್ ಒಂದು 5 to 6 hours ನಾನು ಡೈಲಿ ಜನರಲ್ ಸ್ಟಡೀಸ್ಗೆ ಓದ್ತಾ ಇದ್ದೆ, ಅಷ್ಟು ಟೈಮ್ ಕೊಟ್ಟು. ಬೈ ದ ಎಂಡ್ ಆಫ್ 4-5 months ಐ ವಾಸ್ ಥರೋ ಥ್ರೂ ಪ್ರಿಪ್ರೇಷನ್ ಫಾರ್ ಜನರಲ್ ಸ್ಟಡೀಸ್. ಅಟ್ ದ ಸೇಮ್ ಟೈಮ್ ನಾನು ಓದಿದ್ದು ಅಗ್ರಿಕಲ್ಚರ್ ಆ್ಯಂಡ್ ಬಾಟ್ನಿ 2 ಆಪ್ಷನಲ್ಲು. ಬಾಟ್ನಿ ಪ್ರಿಲಿಮಿನರಿ ಎಕ್ಸಾಮ್ಗಿತ್ತು. ನಾನು PG ಎಕ್ಸಾಮ್ಗೆ ಅಂತಂದು ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೆದಿದ್ದೆ. ಆ ಎಕ್ಸಾಮಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ತಯಾರಿ ಮಾಡಿದ್ರಿಂದ ನನಗೆ ಅಗ್ರಿಕಲ್ಚರ್ ಮತ್ತು ಹೋಲ್ ಆಫ್ ಅಗ್ರಿಕಲ್ಚರ್ ಮತ್ತು ಅಬೌಟ್ ಒಂದು 70 to 80% ಆಫ್ ಬಾಟ್ನಿ ಪ್ರಿಪ್ರೇಷನ್ ವಾಸ್ ಡನ್ ಬಿಫೋರ್ ಐ ಥಾಟ್ ಆಫ್ ಡಿಸೈಡಿಂಗ್ ಫಾರ್ UPSC ಪ್ರಿಪ್ರೇಷನ್. ಇಟ್ ವಾಸ್ ಬೈ ಡಿಫಾಲ್ಟ್. ಆಮೇಲೆ ಲೋಯರ್ ಬಾಟ್ನಿ ಅಂತ ಒಂದು ಪೋರ್ಷನ್ ಬರುತ್ತೆ, ಅದನ್ನು ಮಾತ್ರ ಒಂದು 1.5 months ಓದಿದ್ದೆ. ಸೊ ವಿತ್ ದಿಸ್ ಪ್ರಿಪ್ರೇಷನ್ ಐ ಕುಡ್ ಕ್ಲಿಯರ್ ಪ್ರಿಲಿಮ್ಸ್. ಆಫ್ಟರ್ ದಟ್ ಐ ಪ್ರಿಪೇರ್ಡ್ ಫಾರ್ ಮೇನ್ಸ್, ಐ ಕುಡ್ ಕ್ಲಿಯರ್ ಮೇನ್ಸ್. ಇಂಟರ್ವ್ಯೂಗೆ ಹೋಗಿದ್ದೆ ಫಸ್ಟ್ ಅಟೆಂಪ್ಟಲ್ಲಿ, 1-2 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಅದೇ ಟೈಮಲ್ಲಿ ನನಗೆ ಇಲ್ಲಿ KPSCಲಿ ಸೆಲೆಕ್ಷನ್ ಆಯಿತು. KPSC ಬಂದು ಜಾಯ್ನ್ ಆದಮೇಲೆ ಮತ್ತೆ ನೆಕ್ಸ್ಟ್ ಅಟೆಂಪ್ಟಲ್ಲಿ 2007 ಬ್ಯಾಚಲ್ಲಿ ನಂದು UPSC 146th ರ್ಯಾಂಕ್ ಬಂದು IPS ಸೆಲೆಕ್ಷನ್ ಆಯಿತು 2007. ಸೊ ನಾನು ಹೇಳ್ತಾ ಇರೋದು ನಿಮಗೆ ಒಂದಾನೊಂದು ಕಾಲದಲ್ಲಿ 18 ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು, 18-19 ವರ್ಷದ ಹಿಂದಿನ ಕತೆ. ಆದರೆ
ನಮ್ಮ ಪ್ರಿಪ್ರೇಷನ್ ಎಷ್ಟು ಮೆಟಿಕ್ಯುಲಸ್ ಇತ್ತು ಅಂದರೆ, ನಮ್ಮ ಕೆಲವು ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಏನು ಸರ್ ಇದೆಲ್ಲ ಇನ್ನೂ ನೆನ್ಪಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಸೊ ಇಟ್ಟಿದ್ದೀರಾ ಅಂತಂದರೆ ಅಷ್ಟು ನೀಟಾಗಿ ಪ್ರಿಪೇರ್ ಆಗ್ತಿದ್ವಿ, ಗೊಂದಲ ಇರ್ತಿರಲಿಲ್ಲ. ಏನು ಪ್ರಿಪೇರ್ ಆಗಬೇಕು, ಹೆಂಗೆ ಪ್ರಿಪೇರ್ ಆಗಬೇಕು, ಯಾವ್ಯಾವ ಬುಕ್ಸ್ ಓದಬೇಕು, ನಮ್ಮ ಮೆಥಡ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಟೈಮ್ ತೊಗೊಂಡು ಪ್ಲ್ಯಾನಿಂಗ್ ಮಾಡ್ತಿದ್ವಿ. ಪ್ಲ್ಯಾನಿಂಗ್ ಆದಮೇಲೆ ಅದನ್ನು ಎಕ್ಸಿಕ್ಯೂಷನ್ ತುಂಬ ಪರ್ಫೆಕ್ಟಾಗಿ ಆಗ್ತಿತ್ತು. ಇವತ್ತಿಗೂ ನನಗೆ ನೀವು ಯಾವುದಾದ್ರೂ ಒಂದು ರ್ಯಾಂಡಮ್ ಆರ್ಟಿಕಲ್ ಕೇಳಿದರೆ ಪ್ರಾಬಬ್ಲಿ ನೆನಪಿರ್ಬೋದು, ಅಥವಾ ನೀವು ಯಾವುದಾದ್ರೂ ಮಾಡರ್ನ್ ಹಿಸ್ಟ್ರಿ ಕ್ರೊನಾಲಜಿ ಹೇಳಿ ಅಂತಂದರೆ ಖಂಡಿತ ನನಗೆ ಹೇಳಲಿಕ್ಕೆ ಸಾಧ್ಯ. ಅದೇ ರೀತಿ ನೀವು ಬ್ಯಾಂಕಿಂಗ್ ಸೆಕ್ಟ್ರೋ ಅಥವಾ ಯಾವುದಾದ್ರು ಎಕನಾಮಿಕ್ಸ್ ಆಸ್ಪೆಕ್ಟ್ಸ್ ಸ್ವಲ್ಪ ಹಂಗೆಲ್ಲ ಕೇಳಿದರೆ ನನಗೆ ರಫ್ಲಿ ಗೊತ್ತುಂಟು. ಅಂದರೆ ಒಂದು ಫ್ಲೋ ಚಾರ್ಟ್ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾಯಿದ್ವಿ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಮಾಡರ್ನ್ ಇಂಡಿಯಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಎಲ್ಲರಿಗೂ ಗೊತ್ತಾ. ಅದಾದಮೇಲೆ ಬ್ಯಾಟಲ್ ಆಫ್ ಪ್ಲಾಸಿ 1757, ಬ್ಯಾಟಲ್ ಆಫ್ ಬಕ್ಸಾರ್ 1764, ರೆಗ್ಯುಲೇಟಿಂಗ್ ಆ್ಯಕ್ಟ್ 1772, ಸಿಪಾಯಿ ಮ್ಯೂಟಿನಿ 1857, ನೆಕ್ಸ್ಟು ಫಾರ್ಮೇಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885, ಪಾರ್ಟಿಷನ್ ಆಫ್ ಬೆಂಗಾಲ್ 1905, ಆಮೇಲೆ ಮಾರ್ಲೆಮೆಂಟೋ ರಿಫಾರ್ಮ್ಸ್ 1909, ಅನಲ್ಮೆಂಟ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲ್ 1911. ನೆಕ್ಸ್ಟು ಗಾಂಧಿ ಬಂದಿದ್ದು 3 ಇವೆಂಟು, ಚಂಪಾರಣ್ಯ, ಅಹಮದಾಬಾದ್, ಖೇಡ 14 to 17. ಮಧ್ಯದಲ್ಲಿ 1916 ಹೋಮ್ ರೂಲ್ ಮೂಮೆಂಟು, 1919 ಮಾಂಟೆಗೋ ಚೇಂಜ್ಫೋರ್ಡ್ ರಿಫಾರ್ಮ್ಸು, 1920 ನಾನ್ ಕೋಆಪರೇಷನ್ ಮೂಮೆಂಟು. ಅದಾದಮೇಲೆ ಡೈರೆಕ್ಟ್ 1927 ಆ್ಯಂಟಿ ಸೈಮನ್ ಕಮಿಷನ್ ಎಜಿಟೇಷನ್, ಹೌದಾ. ಅದಾದಮೇಲೆ ಜಲಿಯನ್ ವಾಲಾಬಾಗ್ ಬರುತ್ತೆ ಮಧ್ಯದಲ್ಲಿ. ಈ ಕಡೆ 29 ಏನೋ ಒಂದು ಇಂಪಾರ್ಟೆಂಟ್ ಬರುತ್ತಲ್ಲ, 30 ಬರುತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸು, ಲಾಹೋರ್ ಸೆಷನ್ನು. ಅದಾದಮೇಲೆ ಸಿವಿಲ್ ಡಿಸೊಬಿಡಿಯನ್ಸು, ದಂಡಿ ಮಾರ್ಚು, ಆಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸು, 1935 ಆ್ಯಕ್ಟು. ಅದಾದಮೇಲೆ ಸೀರೀಸ್ ಆಫ್ ಇವೆಂಟ್ಸ್ ಆಫ್ಟರ್ ಅನೌನ್ಸ್ಮೆಂಟ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ವೆನ್ ಇಂಡಿಯಾ ವಾಸ್ ಡಿಕ್ಲೇರ್ಡ್ ಎ ಬೆಲಿಜರೆಂಟ್ ನೇಷನ್ ವಿತ್ ದ ಯುರೋಪಿಯನ್ ಪವರ್ಸ್. 1939 ಸೆಕೆಂಡ್ ವರ್ಲ್ಡ್ ವಾರ್, 1940 ಕ್ವಿಟ್ ಇಂಡಿಯಾ, 42 ಕ್ರಿಪ್ಸ್ ಮಿಷನ್, ಹೌದಾ. 45 ಶಿಮ್ಲಾ ಅಗ್ರಿಮೆಂಟ್, 46 ಕ್ಯಾಬಿನೆಟ್ ಮಿಷನ್ ಪ್ಲಾನ್, 1947 ಮೌಂಟ್ ಬ್ಯಾಟನ್ ಪ್ಲಾನ್, ಹೌದಾ. ಸೊ ಇಲ್ಲಿ ತಿಳ್ಕೊಳ್ಳಿ, ಹೋಲ್ ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಈಸ್ ಸರೌಂಡಿಂಗ್ ದಿಸ್ ಕ್ರೊನಾಲಜಿ. ಈ ಒಂದು ಸೀಕ್ವೆನ್ಸ್ ನಿಮಗೆ ಕರೆಕ್ಟಾಗಿದ್ದರೆ ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟಿವ್ ರೈಟಿಂಗಲ್ಲಿ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಗೊಂದಲಗಳಿರಲ್ಲ. ನಾವು ಭಾಳಷ್ಟು ಜನ ನೋಡಿದ್ವಿ, ಆಂಗ್ಲೋ ಮೈಸೂರು ವಾರ್ 1 2 3 4 ಇಯರ್ ಬರ್ಕೊಂಡ್ಬಿಡ್ತಾರೆ, ಇಯರ್ ಗಟ್ಟು ಹೊಡಿತಾರೆ. ದಟ್ ಮೆ ನಾಟ್ ಬಿ ಆಸ್ಕ್ಡ್ ಆಲ್ ದ ಟೈಮ್, ಬಟ್ ಒಂದು ಲಾಜಿಕಲಿ ಓದಿದಾಗ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಹಂಗಾಗಿ ಅದ್ರ ಜೊತೆಗೆ ನಂದು ಒಂದು ಉದಾಹರಣೆ ಹೇಳ್ತೀನಿ. ನಂದು UPSC ಫಸ್ಟ್ ಅಟೆಂಪ್ಟ್ ಬರೆದಂಥ ಸಂದರ್ಭದಲ್ಲಿ ಒಂದು 2-3 ಮಾರ್ಕ್ಸಲ್ಲಿ ಮಿಸ್ ಆಯಿತು. 1200 ಕಟ್ ಆಫ್ ಇತ್ತು, ನಂದು 1198 ಏನೋ ಬಂದಿತ್ತು, 97 98 ಏನೋ ಬಂದಿತ್ತು. ಆಗ ನನಗೆಲ್ಲ ಗ್ಯಾರಂಟಿ ಹೇಳಿದರು, ವೆಯ್ಟಿಂಗ್ ಲಿಸ್ಟಲ್ಲಿ ಆಗೇ ಬಿಡುತ್ತೆ ನಿಂದು ಅಂತ. ನೋಡಿದರೆ ಆ ವರ್ಷದಲ್ಲಿ ವೆಯ್ಟಿಂಗ್ ಲಿಸ್ಟು ಮತ್ತು 1200ಗೆ ಕಟ್ ಆಫ್ ಇತ್ತು. ಅದರಲ್ಲಿ ಡೇಟ್ ಆಫ್ ಬರ್ತು, ಸೀನಿಯರ್ ಇರ್ತಾರಲ್ಲ, ಅಣ್ಣ ರಕ್ಕರ್ ಇರ್ತಾರಲ್ಲ, ಅವ್ರದ್ದೆಲ್ಲ ಕೊಟ್ಟು ಅಲ್ಲಿಗೆ ನಿಲ್ತು. ನಾನು 1 ಮಾರ್ಕ್ಸ್ ಕೆಳಗೆ ಬರಲಿಲ್ಲಪ್ಪ ಅಂದ್ಕೊಂಡೆ. ಸೊ ಆವಾಗ ನನ್ನ ಸ್ಕೋರ್ ಹೇಳಿಬಿಡ್ತೀನಿ, ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಏನಾದರೂ ಅನುಕೂಲ ಅಂತ ಆಮೇಲೆ ಹೇಳ್ತೀನಿ. ನಂದು ಜನರಲ್ ಸ್ಟಡೀಸು 259 ಬಂದಿತ್ತು, ಎಸ್ಸೆ 110 ಬಂದಿತ್ತು. ಜನರಲ್ ಸ್ಟಡೀಸ್ ಔಟ್ ಆಫ್ 600, ಎಸ್ಸೆ ಔಟ್ ಆಫ್ 200, ಅಗ್ರಿಕಲ್ಚರ್ 308 ಬಂದಿತ್ತು ಔಟ್ ಆಫ್ 600, ಬಾಟ್ನಿ 342 ಬಂದಿತ್ತು ಔಟ್ ಆಫ್ ಅಗೇನ್ 600, ಇಂಟರ್ವ್ಯೂ 165 ಬಂದಿತ್ತು ಔಟ್ ಆಫ್ 300. ಸೊ ರಫ್ಲಿ ಒಂದು 50 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗಿರ್ಬೋದು, ಸ್ವಲ್ಪ ನೆನಪಾರಿದೆ. ಸೊ 1198 ಬಂದಾಗ ಇದರಲ್ಲಿ ನೋಡಿ ನನ್ನ ಸೆಲೆಕ್ಷನ್ ಯಾಕೆ ಆಗಲಿಲ್ಲ ಅಂದರೆ, ಎಸ್ಸೆ ಚೆನ್ನಾಗಿ ಬಂದಿದೆ ಆ ವರ್ಷ. 50% ಆ್ಯಂಡ್ ಅಬೋವ್ ವುಡ್ ಹ್ಯಾವ್ ಬಿನ್ 52-53% ವಾಸ್ ದಿ ಸೆಲೆಕ್ಷನ್ ಕಟ್ ಆಫ್. ನಂದೊಂದು 51-52% ಏನೋ ಬಂತು, ಒಂದು ಅರ್ಧ 1% ಅಲ್ಲ, 2 ಮಾರ್ಕ್ಸ್ ಡಿಫ್ರೆನ್ಸ್ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಎಸ್ಸೆ 110 ಮೋರ್ ದೆನ್ 50%, ಗುಡ್ ಸ್ಕೋರ್. ಇಂಟರ್ವ್ಯೂ 165 ಮೋರ್ ದೆನ್ 50%, ಗುಡ್ ಸ್ಕೋರ್. ಅಗ್ರಿಕಲ್ಚರ್ 308 ಮೋರ್ ದೆನ್ 50%, ಗುಡ್ ಸ್ಕೋರ್. ಬಾಟ್ನಿ 342 ಮೋರ್ ದೆನ್ 50%, ಗುಡ್ ಸ್ಕೋರ್. ಜನರಲ್ ಸ್ಟಡೀಸು 259 ವಿಚ್ ವಾಸ್ ಅಬೌಟ್ 40% ಆಫ್ ಇಟ್. ಸೊ ಅಲ್ಲಿ ಕಮ್ಮಿ ಆಗಿದ್ದು, ನನಗೆ ಸೆಲೆಕ್ಷನ್ ಆಗಲಿಲ್ಲ. ನೆಕ್ಸ್ಟ್ ಅಟೆಂಪ್ಟಲ್ಲಿ ತುಂಬ ಸೀರಿಯಸ್ಸಾಗಿ ಓದಿದೆ. ಆಗ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳ್ತೀನಿ ಕೇಳಿ. ಜನರಲ್ ಸ್ಟಡೀಸ್ ಫ್ರಮ್ 259 ಇಟ್ ಗಾಟ್ ಇನ್ಕ್ರೀಸ್ ಟು 289. ಎಷ್ಟು ಮಾರ್ಕ್ಸ್ ಇಂಪ್ರೂವ್ಮೆಂಟು ಹೇಳಬೇಕಲ್ಲ, 40 ಮಾರ್ಕ್ಸ್ ಇಂಪ್ರೂವ್ಮೆಂಟು. ಎಸ್ಸೆ ಭಾಳ ಚೆನ್ನಾಗಿ ಬರೆದಿದ್ದೀನಿ ಅಂತ ಅಂದ್ಕೊಂಡ್ಬಂದಿದ್ದೆ. 110 ಇತ್ತು, 90 ಬಂತು. ಅಂದರೆ ಅಲ್ಲಿ ಅಷ್ಟು 40 ಮಾರ್ಕ್ಸ್ ಜಾಸ್ತಿ ಆಗಿದ್ದು, ಇಲ್ಲಿ ಕಮ್ಮಿಯಾಗಿ 20 ಮಾರ್ಕ್ಸ್ ಕಮ್ಮಿ ಆಗ್ಬಿಡ್ತು. ಅಗ್ರಿಕಲ್ಚರ್ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, ಚೆನ್ನಾಗಿ ಬರೆದಿದ್ದೀನಿ ಅಂದ್ಕೊಂಡೆ, 308ಇಂದ 334 ಬಂತು. ಬಾಟ್ನಿ 342 ಮೊದಲೇ ಬಂದಿತ್ತು. ಡಿಸ್ಪೈಟ್ ಆಫ್ ಗುಡ್ ಪ್ರಿಪ್ರೇಷನ್ ಆಫ್ಟರ್ 1 ಇಯರ್ ಇಟ್ ಗಾಟ್ ರೆಡ್ಯೂಸ್ ಟು 334.
ಅಗೇನ್ ಇಂಟರ್ವ್ಯೂ ಬಂತು, ಇಂಟರ್ವ್ಯೂ 165 ಬಂದಿತ್ತು, ಇನ್ನು ಸ್ವಲ್ಪ ಚೆನ್ನಾಗಾಯಿತು 180. ನಂದು ಸೆಲೆಕ್ಷನ್ ಆಗಿಲ್ಲದ ಅಟೆಂಪ್ಟು ಸೆಲೆಕ್ಷನ್ ಆಗಿದ್ದ ಅಟೆಂಪ್ಟಲ್ಲಿ ಇಂಪ್ರೂವ್ಮೆಂಟ್ ಆಫ್ ಮಾರ್ಕ್ಸ್ ವಾಸ್ ಅಬೌಟ್ 21 ಮಾರ್ಕ್ಸ್, ಓನ್ಲಿ 21 ಮಾರ್ಕ್ಸ್. 1198 ಇತ್ತು, ನೆಕ್ಸ್ಟ್ ಅಟೆಂಪ್ಟಲ್ಲಿ 1219 ಆಯಿತು. ಫ್ರಮ್ ಔಟ್ ಆಫ್ ದಿ ಲಿಸ್ಟ್ ಐ ಗಾಟ್ ಇನ್ ಟು ದಿ ಲಿಸ್ಟ್, ಗಾಟ್ 146th rank, got IPS, and I'm working in Karnataka cadre. So this is the what I'm trying to say. In my second attempt, scores have been reasonably consistent in all papers. That is what you should focus upon. ಅದೇ ರೀತಿ ಜನರಲ್ ಸ್ಟಡೀಸಲ್ಲಿ 10 ಆಸ್ಪೆಕ್ಟ್ಸ್ ಇರುತ್ತೆ. ನಾನು ಹಿಸ್ಟ್ರಿ ಚೆನ್ನಾಗಿ ಗೊತ್ತಿದೆ ಅಂತಂದು ಹಿಸ್ಟ್ರಿ ಸುಮ್ಮನೆ ಬರೋ ಬುಕ್ಕೆಲ್ಲ ಓದ್ಬಿಡೋದು, ಎಕಾನಮಿ ಎಲ್ಲ ಬುಕ್ ಓದೋದು, ಪಾಲಿಟಿ ಎಲ್ಲ ಬುಕ್ ಓದ್ಬಿಡೋದು, ಸೈನ್ಸ್ ನನಗೆ ಕಷ್ಟ ಅಂತ ಡ್ರಾಪ್ ಮಾಡಿಬಿಡೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನನಗೆ ಬರೋದಿಲ್ಲ ಅಂತ ಬಿಟ್ಬಿಡೋದು. ಹಂಗಾದಾಗ ಏನಾಗುತ್ತೆ ಅಂತಂದರೆ ನಿಮ್ದು ಆ್ಯಾವ್ರೇಜ್ ಸ್ಕೋರು ಡೌನ್ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ ಆಗೋಲ್ಲ. ಫಸ್ಟ್ ಥಿಂಗ್ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಿ ಅಂದರೆ ನಾನು ಎಲ್ಲನೂ ಓದ್ತೀನಿ, ಗೊತ್ತಿಲ್ಲದು ಸ್ವಲ್ಪ ಹೆಚ್ಚು ಶ್ರಮಪಟ್ಟು ಓದ್ತೀನಿ, ಗೊತ್ತಿರೋದನ್ನು ಯಾವುದೇ ಕಾರಣಕ್ಕೂ ಸಿಂಪಲ್ ಮಿಸ್ಟೇಕ್ಸ್ ಕೂಡ ಮಾಡ್ದಂಗೆ ನಾನು ಸ್ಕೋರ್ ಮಾಡ್ತೀನಿ ಅನ್ನೋ ಕ್ಲಾರಿಟಿ ನಿಮಗಿರಬೇಕು. ಅವಾಗ ಮಾತ್ರ ತಯಾರಿ ಚೆನ್ನಾಗಿರುತ್ತೆ ಮತ್ತು ಸೆಲೆಕ್ಷನ್ ಆಗುತ್ತೆ. ಮತ್ತು ಈ ಪ್ರಿಪ್ರೇಷನ್ ಟೈಮಲ್ಲಿ ನಾನು 2-3 ವಿಷಯಗಳು ಹೇಳಬೇಕು ಅಂದರೆ, ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಭಾಳಷ್ಟು ಜನ ಎಕ್ಸಾಮ್ ಹತ್ರ ಬಂದಾಗ ಹೊಟ್ಟೆ ನೋವು, ವಾಂತಿ, ಬೇದಿ, ಟೈಫಾಯ್ಡು, TB, ಜಾಂಡೀಸು, ಡೆಂಗ್ಯೂ, ಭಾಳ ಜನ ನೋಡಿದ್ದೀರಲ್ಲ, ಗಮನಿಸಿದ್ದೀರಲ್ಲ. ಯಾಕೆ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಲ್ತ್ ಹಾಳಾಗಿರುತ್ತೆ. ಹಂಗಾಗಿ ಎಕ್ಸಾಮ್ ಟೈಮಲ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಇನ್ನೂ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು ಒಳ್ಳೆ ತಯಾರಿ ಮಾಡಿದೆ, ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ಅಪ್ಸೆಟ್ ಆಗ್ಬಿಡ್ತು ಅಂತ. ಸೊ ಅದಕ್ಕೆ ಹೆಲ್ತ್ ಚೆನ್ನಾಗಿ ನೋಡ್ಕೊಳೋಂಥದ್ದು ನಿಮ್ಮೆಲ್ಲರ ಜಾಬ್. ಸರ್ ಏನು ಮಾಡಲಿ, ಒಳ್ಳೆ ಊಟ ಸಿಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದ್ದಿದ್ರೆ ಒಳ್ಳೆ ಊಟ ಎಲ್ಲಿದೆ ನೋಡಬೇಕು, ಒಳ್ಳೆ ಆಹಾರ ಪದ್ಧತಿ ರೂಢಿಸ್ಕೋಬೇಕು, ಸ್ವಲ್ಪ ಫಿಸಿಕಲ್ ಎಕ್ಸಸೈಸು, ಸ್ವಲ್ಪ ರಾ ಫುಡ್ಡು, ಸ್ವಲ್ಪ ಊರುಗಳಿಂದ ಪಾರ್ಸಲ್ ತಂದು ಒಳ್ಳೆ ಕ್ವಾಲಿಟಿ ಫುಡ್ಡು, ಒಳ್ಳೆ ರುಚಿಯಾದ ಫುಡ್ಡು ತಿನ್ನೋದೆಲ್ಲ ರೂಢಿ ಮಾಡ್ಕೋಬೇಕು. ಈಗ ಸೋಡಾ ಹಾಕ್ತಾರೆ ಸರ್, ಅದು ಸಾಂಬಾರಲ್ಲಿ ಸತ್ವ ಇರಲ್ಲ, ಅನ್ನ ಅಷ್ಟು ರುಚಿ ಇರಲ್ಲ, ಹಂಗಾಗಿ ಜಾಸ್ತಿ ಸೇರಲ್ಲ. ಅವು ಯಾವ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಇಟ್ಕೋಬೇಕು, ಬೆಳಗ್ಗೆ ಎದ್ದು ಒಂದು ಒಳ್ಳೆ ರೂಟೀನ್ ಇಟ್ಕೋಬೇಕು, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಸೊ ಇಲ್ಲಿರೋರೆಲ್ಲ ಹೇಳ್ತೀರಾ ಹೆಲ್ತ್ ಚೆನ್ನಾಗಿ ಇಟ್ಕೋತೀರಾ? ಆಲ್ ಆಫ್ ಯು ವಿಲ್ ಕೀಪ್ ಯುವರ್ ಹೆಲ್ತ್ ವೆಲ್, ಫಸ್ಟ್ ಥಿಂಗ್. ಎರಡನೇದು ಗುಡ್ ಹ್ಯಾಬಿಟ್ಸ್. ಗುಡ್ ಹ್ಯಾಬಿಟ್ಸ್ ಅಂದರೆ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವಂಥದ್ದು, ಟೈಮಿಗೆ ಸರಿಯಾಗಿ ಊಟ ಮಾಡುವಂಥದ್ದು, ಅನವಶ್ಯಕವಾಗಿ ಸಮಯವನ್ನು ವ್ಯರ್ಥ ಮಾಡದೇ ಇರುವಂಥದ್ದು, ಅದ್ರ ಜೊತೆಗೆ ಒಂದು ಒಳ್ಳೆಯ ಫ್ರೆಂಡ್ ಸರ್ಕಲನ್ನು ರೂಢಿಸ್ಕೊಳೋಂಥದ್ದು. ಮಾಡ್ತೀರಾ ಎಲ್ಲರೂ? ಸೊ ಕೆಲವ್ರಿಗೆ ಫ್ರೆಂಡ್ ಸರ್ಕಲ್ ಇರೋದೇ ಜಾಸ್ತಿ ಸಮಸ್ಯೆ ಆಗುತ್ತೆ ಒಂದೊಂದು ಸರಿ, ಅದು ಆಗಬಾರ್ದು. ಸೊ ನೀವು ಯಾವ ಉದ್ದೇಶಕ್ಕೆ ಬಂದಿದ್ದೀರಿ ಆ ಉದ್ದೇಶಕ್ಕೆ ಪೂರಕವಾಗಿ ಯಾರು ನಿಮಗೆ ಸಹಕರಿಸ್ತಾರೆ ಅವರಂತೂ ಒಂದು ಒಳ್ಳೆಯ ಫ್ರೆಂಡ್ ಸರ್ಕಲ್ ಇಟ್ಕೋಬೇಕು. ಮೂರನೇದು, ಪ್ರಿಪ್ರೇಷನ್ ಟೈಮಲ್ಲಿ ತುಂಬ ಒಂಥರ ಬೇಸರ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಅದು ಯಾವುದೋ ಒಂದು ಇದೆಯಲ್ಲ, ಫರ್ಫರಾಹಟ್ ಏನೋ ಹೇಳ್ತಾರೆ, ಆ ಥರ ಅವು ಯಾವ ಫೀಲಿಂಗ್ಸಿಗೂ ಅವಕಾಶ ಕೊಡಬೇಡಿ. ಅವೆಲ್ಲ ಶ್ರೀಮಂತರ ಕಾಯಿಲೆ. ಯಾವ ಫೀಲಿಂಗು ಎಮೋಷನ್ಸಿಗೆ ಅವಕಾಶ ಕೊಡಬೇಡಿ, ಅವೆಲ್ಲ ಶ್ರೀಮಂತರ ಕಾಯಿಲೆ. ತಲೆಯಲ್ಲಿ ಒಂದು ಇಟ್ಕೊಳ್ಳಿ, ನಮ್ಮ ಮನೇಲಿ ತಂದೆ ತಾಯಿ, ನನ್ನ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವ್ರು ಕಾಯ್ತಾ ಇರ್ತಾರೆ. ಒಂದು ಒಳ್ಳೆ ಸಾಧನೆ ಮಾಡ್ಕೊಂಡು ಹೋದರೆ ತುಂಬ ಖುಷಿಯಿಂದ ನನ್ನ ಸ್ವೀಕರಿಸ್ತಾರೆ. ಅಪ್ಪಿತಪ್ಪಿ ಏನಾದ್ರು ಸಾಧನೆ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಮಾಡಿದೆ, ಟೈಮ್ ವೇಸ್ಟ್ ಮಾಡಿದೆ, ದುಡ್ಡು ವೇಸ್ಟ್ ಮಾಡಿದೆ ಅಂತ 1-2 ದಿವಸ ಬೈದು ಆಮೇಲೆ ಅದನ್ನು ಒಪ್ಕೋತಾರೆ ಅನ್ನೋಂಥ ತಲೆಯಲ್ಲಿರಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತೊಗೊಳೋದು, ಇನ್ನೊಂದು ಮತ್ತೊಂದು ತೊಗೊಳೋದು. ಸ್ಟ್ರೆಸ್ ತೊಗೊಂಡು ಯಾರಾದರೂ ಓದಿ ಉದ್ಧಾರ ಆಗಿರೋದು ನೋಡಿದ್ದೀರೇನ್ರಿ? ಸಾಧ್ಯನೇ ಇಲ್ಲ. ನೀವು ಸ್ಟ್ರೆಸ್ ತೊಗೊಂಡಿದ್ದೀರಿ ಅಂದರೆ ಏನು ಓದಿದ್ದು ತಲೆಗೆ ಹೋಗೋದೇ ಇಲ್ಲ. ದಯವಿಟ್ಟು ಒಂದು ಈಸಿ ಒಂದು ಹೆಲ್ದಿ ಮೈಂಡ್ಸೆಟ್ ಇಟ್ಕೊಳ್ಳಿ. ಅದ್ರ ಜೊತೆಗೆ ಸರಿಯಾದ ಮಾರ್ಗದರ್ಶನ ತೊಗೊಳ್ಳಿ. ಯಾರು ಈಗಾಗಲೇ ಕಾನ್ಸ್ಟೇಬಲ್ ಕ್ಲಿಯರ್ ಆಗಿದ್ದಾರೆ, PSI ಕ್ಲಿಯರ್ ಆಗಿದ್ದಾರೆ, KS ಕ್ಲಿಯರ್ ಮಾಡಿದ್ದಾರೆ, ಅಥವಾ UPSC ಪ್ರಿಲಿಮ್ಸ್ ಆಗಿದೆ, ಮೇನ್ಸ್ ಆಗಿದೆ, ಅಂಥವ್ರ ಜೊತೆ ಹೋಗಿ ಯಾವ ರೀತಿ ಓದ್ತಿದ್ರು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲೇ ಹೇಳ್ಕೊಡೋಕ್ಕಾಗಲ್ಲ. ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್. ಈ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಕೊಡ್ತಾರೋದಾ, ಅದೇ ಈ ಕಲರ್ ಯೂನಿಫಾರ್ಮ್ ಅಂತ ಕೊಟ್ಬಿಡ್ತಾರೆ. ಆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು, ಎಲ್ಲರೂ ಈಕ್ವಲಾಗಿ ಕಾಣಬೇಕು ಅಂತ. ಆ ಥರ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಲ್ಲರಿಗೂ ಅಪ್ಲೈ ಆಗುವಂಥ ಕೆಲವು ವಿಷಯಗಳು ಹೇಳಿರ್ತಾರೆ. ಆದರೆ ಸ್ಪೆಸಿಫಿಕ್ ನಿಮ್ಮ ಸಮಸ್ಯೆಗಳೇನು, ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅಂತ ನೀವೇ ಡಿಫೈನ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಭಾಳ ಒಂದು ಟಫ್ ಚಾಲೆಂಜಲ್ಲಿ ನೀವು ಇಳಿದಿದ್ದೀರಿ. ಇದನ್ನು ಭಾಳ ಜವಾಬ್ದಾರಿಯಿಂದ ಮತ್ತು ಭಾಳ ಶ್ರಮ ಹಾಕಿ ನಿರ್ವಹಿಸಬೇಕಾಗತ್ತೆ. ಮತ್ತು ನಾನು ಎಲ್ಲ ಸಂದರ್ಭದಲ್ಲೂ ಒಂದು 4 ವಿಷಯ ಹೇಳ್ತೀನಿ. ಒಂದು, ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಭಾಳಷ್ಟು ಜನ ರೈಟ್ ಟೈಮಲ್ಲಿ ಅಪರ್ಚುನಿಟಿ ಮಿಸ್ ಮಾಡಿಕೊಂಡು ನಂದು ಇವಾಗ ಏಜ್ ಹೋಗ್ತಾ ಇದೆ, ನಂದು ಏಜ್ ಬಾರ್ ಆಗ್ತಾಯಿದೆ, ಅಥವಾ ನನಗೆ ಭಾಳ ವರ್ಷದಿಂದ ಓದ್ತಿದ್ದೀನಿ ಅನ್ನೋವಂಥದ್ದು ಬರ್ಬೋದು ಟೆನ್ಷನ್ನು. ಎರಡನೇದು, ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕಿಗೆ ಯಾವುದು
ಆಲ್ಟರ್ನೇಟಿವ್ ಇಲ್ಲ. ಈಗ 1600 ಮೀಟರ್ಸ್ ಕಾನ್ಸ್ಟೇಬಲ್ ಕ್ಲಿಯರ್ ಮಾಡಬೇಕು ಅಂದರೆ ನಾಳೆ ನಾನು ಚೆನ್ನಾಗಿ ಪ್ರೋಟೀನ್ ತಿಂದ್ಬಿಟ್ಟು ಓಡ್ತೀನಿ ಅಂದರೆ ಆಗುತ್ತೇನಪ್ಪ? ಸೊ ಮಾಡ್ತಾರೆ ಕೆಲವರು, ಫುಲ್ ಎಲ್ಲ ಬಾಡಿ ಗಿಡಿ ಎಲ್ಲ ಬಿಟ್ಕೊಂಬಿಟ್ಟು ಲಾಸ್ಟಿಗೆ ಒಂದು ವಾರದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ. ಹತ್ತತ್ರ ಬಂದುಬಿಟ್ಟೆ ಗುರು, ಲಾಸ್ಟ್ ರೌಂಡಿಗೆ ಬಂದಿದೆ, ಇನ್ನೊಂದು 100 ಮೀಟರ್ಸಲ್ಲಿ ಮಿಸ್ ಆಯಿತು. ಸೊ 100 ಮೀಟರ್ಸ್ ಎಲ್ಲ ಟೈಮೆಲ್ಲ ಮುಗಿದು ಒಂದು ಸಿಟಿ ಹೊಡೆದು ಒಂದು 5 ನಿಮಿಷ ಆದಮೇಲೆ ಆ ಕಡೆ ಸೈಡಿಗೆ ಹೋಗಿರ್ತೀರಿ. ಹಾಗಾಗಿ ಹಾರ್ಡ್ ವರ್ಕು, ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕು ಬೇಕಾಗುತ್ತೆ. ಮೂರನೇದು, ಓದೋಂಥ ಸಂದರ್ಭದಲ್ಲೇ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕಾದ್ರೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಇಂಟರ್ವ್ಯೂ ಇರೋವಂಥ ಎಕ್ಸಾಮ್ ಇರ್ಬೋದು, ಇಂಟರ್ವ್ಯೂ ಇಲ್ಲದೆ ಇರೋವಂಥದ್ದು ಇರ್ಬೋದು. ಬಟ್ ಅಟ್ಲೀಸ್ಟ್ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ಒಂದು ಹೆಲ್ತಿ ಮೈಂಡ್ಸೆಟ್ ಇಟ್ಕೊಳ್ಳಿಕ್ಕೆ, ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇಟ್ಕೊಳ್ಳಿಕ್ಕೆ ಕಮ್ಯುನಿಕೇಷನ್ ತುಂಬ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಫೋಕಸ್ ಮಾಡಿ, ಒಂದು ಒಳ್ಳೆ ಪರ್ಸ್ನಾಲಿಟಿ ರೂಢಿಸ್ಕೊಳ್ಳಿ. ಅಟ್ಲೀಸ್ಟ್ ಇಲ್ಲಿಂದ ನೀವು ವಾಪಸ್ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸ್ ಹೇಳಬೇಕು, ಮೊದಲು ಹೆಂಗೋ ಇದ್ದ ನೋಡು, ಒಂದು ರೌಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಬಂದು ಎಷ್ಟು ಒಂಥರ ರಿಫಾರ್ಮ್ಡ್ ಆಗಿದ್ದಾನೆ ಅನ್ನೋಂಥದ್ದು ಇರಬೇಕು. 4ನೇದು, ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ, ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞತೆ ಇಟ್ಕೊಳ್ಳಿ. ನಿಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ನಿಮ್ಮ ವೆಲ್ ವಿಷರ್ಸ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು. ತುಂಬ ಜನ ಕನಸ್ಬೋದು, ನಮ್ಮಪ್ಪ ಧಾರವಾಡಕ್ಕೆ ಕಳಿಸೋದ್ರ ಬದಲು ಡೆಲ್ಲಿಗೆ ಕಳಿಸ್ಬಿಟ್ಟಿದ್ರೆ ನಾನು 100% ಕ್ಲಿಯರ್ ಮಾಡ್ತಿದ್ದೆ. ಆಯಿತು, ಧಾರವಾಡಕ್ಕೆ ಬಂದು ಏನು ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಿನ್ನಂತೆ ಬೇರೆಯವ್ರು ಬಂದವ್ರು ಏನು ಕ್ಲಿಯರ್ ಮಾಡಿದ್ದಾರೆ ಅಷ್ಟು ಕ್ಲಿಯರ್ ಮಾಡಿ ತೋರ್ಸಪ್ಪ ನಿಮ್ಮ ಅಪ್ಪಗೆ. ಅವಾಗ ಅಟ್ಲೀಸ್ಟ್ ನೋಡಪ್ಪ, ನೀನು ಕಳಿಸಿದ್ದಲ್ಲ, ನಾನು ಕಾನ್ಸ್ಟೇಬಲ್ ಅಷ್ಟೇ ಕ್ಲಿಯರ್ ಮಾಡ್ಲಿಕ್ಕಾಯಿತು, ನೀನು ಬೆಂಗಳೂರಿಗೆ ಕಳಿಸಿದ್ರೆ PSI ಕ್ಲಿಯರ್ ಮಾಡ್ತಿದ್ದೆ ಅಂತಂದರೆ ಹೊಲ ಮಾರ್ತಾನೋ, ಇನ್ನೊಂದು ಮನೆಗೆ ಹೋಗಿ ಜೀತಕ್ಕೆ ಹೋಗ್ತಾನೋ, ನಿನಗೆ ಇನ್ನೊಂದಿಷ್ಟು ದುಡ್ಡು ಅಡ್ಜಸ್ಟ್ ಮಾಡ್ಕೊಟ್ಟು ಆಯ್ತಪ್ಪ ಹೋಗು PSI ಆಗು ಅಂತ ಬೆಂಗಳೂರಿಗೆ ಕಳಿಸ್ತಾನೆ. ನಿನಗೆ ಗ್ಯಾರಂಟಿ ಬರಬೇಕಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೊಲ ಮಾರಬೇಕು ಅಥವಾ ಒಂದು ದನ ಮಾರಬೇಕು, ಯಾರ ಹತ್ರ ಸಾಲ ಮಾಡಬೇಕು, ಒಡವೆ ಅಡ ಇಡಬೇಕು ಅಂತಂದರೆ ಗ್ಯಾರಂಟಿ ಬರಬೇಕಲ್ಲ. ಸೊ ಹಂಗಾಗಿ ನಿಮ್ಮ ಪೇರೆಂಟ್ಸು ವೆರೆವರ್ ದೇ ಆರ್, ಹಳ್ಳಿಲಿರಲಿ ಸಿಟಿಲಿರಲಿ, ತುಂಬ ಅನುಕೂಲವಾಗಿರಲಿ ಕಷ್ಟದಲ್ಲಿರಲಿ, ನಮ್ಮ ಮಕ್ಕಳೇನೋ ಒಂದು ಸಾಧನೆ ಮಾಡಲಿ ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರ ಕೈಲಾದ ಒಂದು ಶ್ರಮ ನಿಮಗಾಗಿ ಪಡ್ತಾ ಇರ್ತಾರೆ. ಅದನ್ನು ಗೌರವಿಸಿ ನನ್ನ ಹಿಂದೆ ಇವರೆಲ್ಲ ಶ್ರಮ ಪಡ್ತಿದ್ದಾರೆ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವ ಎಕ್ಸ್ಟರ್ನಲ್ ಮೋಟಿವೇಶನು ಬೇಡ. ನಾಳೆ ದಿನ ನಾನೇ ಇನ್ನೊಂದು ಸರಿ ಮೋಟಿವೇಟ್ ಮಾಡ್ತೀನಿ ಅಂತ ಕರೆದ್ರೆ ಬೇಡ ಬಿಡಿ ಸರ್, ನಾವು ಒಂದೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿದೆ ನಮಗೆ, ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಮಗೆ ಗೊತ್ತಿದೆ, ಅದೇ ನಮಗೆ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತ ನೀವೇ ನಮಗೆ ಹೇಳಂಗಿರಬೇಕು. ಮಾಡ್ತೀರಾ? ತಲೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀರಾ? ಸೊ ಎಲ್ಲರೂ ವ್ಯಾಲೆಟ್ ಇಟ್ಕೊಂಡಿದ್ದೀರಾ? ಪರ್ಸ್ ಇಟ್ಕೊಂಡಿದ್ದೀರಾ? ಪರ್ಸಲ್ಲೆಲ್ಲ ತಂದೆ ತಾಯಿ ಫೋಟೋ ಇಟ್ಕೊಂಡಿದ್ದೀರಾ? ಯಾರ್ಯಾರು ಇಟ್ಕೊಂಡಿದ್ದೀರಾ ಹೇಳಿ ನೋಡಿ, ಪ್ರಾಮಾಣಿಕವಾಗಿ ಕೈ ಎತ್ತಿ. ಹಾಂ, ಕೇಳಿ, ಇಲ್ಲೊಂದು ನಿಮಿಷ ಕೇಳಿ. ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಸರ್ ಅನ್ನೋರು ಯಾರಿದ್ದೀರಿ? ಓಕೆ. ಸೊ ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡಿ, ಮತ್ತು ಎಲ್ಲ ಎಕ್ಸಾಮ್ ಟ್ರೈ ಮಾಡಿ. ಈಗ ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ MSc AG ಸೇರಲಿಕ್ಕಿಂತ ಮುಂಚೆ ಬೆಂಗಳೂರಲ್ಲಿದ್ದೆ. ಆಗ PSI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು RFO 2005 ಬ್ಯಾಚು ಕಾಲ್ ಫಾರ್ ಮಾಡಿದರು. ಆಗಷ್ಟೇ ನಂದು ಡಿಗ್ರಿ ಮುಗಿದಿತ್ತು. ಆಗ ನಾನು ಅವ್ಯಾವೂ ಬರೀಲಿಲ್ಲ. ಯಾಕೆ ಅಂದರೆ ಅವು ಸಣ್ಣದು ಪೋಸ್ಟ್ ನಾನು ಹೋಗಬಾರ್ದು ಅಂತಲ್ಲ, ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಆ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಅಟ್ಲೀಸ್ಟ್ ಒಂದು ಅಪ್ಪಿ ಸುಮಾರಾಗಿ ಓದ್ತಾನೆ ಅನ್ನೋ ಕ್ರೆಡಿಬಿಲಿಟಿ ಇದೆ. ಈ ಎಕ್ಸಾಮ್ ಬರೋದು ಅಕಸ್ಮಾತ್ ನಾನು ಕ್ಲಿಯರ್ ಮಾಡಲಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅಂತ ನಾನು ಬರೆಯೋಕ್ಕೆ ಹೋಗಲಿಲ್ಲ ಅದನ್ನು. ಅದೇ UPSC ಪ್ರಿಪ್ರೇಷನ್ ನಾನು ಸ್ಟಾರ್ಟ್ ಮಾಡಿದಾಗ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿನ ಆ್ಯಂಬಿಯನ್ಸ್ ನೋಡಿ, ಈಗ ಕೆಲವರು UPSC ಪ್ರಿಲಿಮ್ಸ್ ಆಗಿರೋರು ಇರ್ತಿದ್ರು, ಮೇನ್ಸ್ ಆಗಿರೋರು ಇರ್ತಿದ್ರು, ಇಂಟರ್ವ್ಯೂ ಆಗಿರೋರು ಇರ್ತಿದ್ರು, ಕೆಲವರು ಸೆಲೆಕ್ಷನ್ ಆಗಿರೋರು ಇರ್ತಿದ್ರು. ಅವ್ರು ಯಾವ ರೀತಿ ಓದ್ತಿದ್ರು, ಅವ್ರು ಏನು ಓದಿದ್ದಾರೆ, ಅವ್ರದ್ದು ಮಾತಾಡೋ ಶೈಲಿ ಹೆಂಗಿದೆ, ಅವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಂಗಿದೆ, ಅವ್ರ ನಾಲೆಡ್ಜ್ ಹೆಂಗಿದೆ, ಅವ್ರ ಬರವಣಿಗೆ ಯಾವ ರೀತಿ ಇದೆ, ಇದನ್ನೆಲ್ಲ ಕಂಪೇರ್ ಮಾಡಿಕೊಂಡು ನಾನು ಡಿಸೈಡ್ ಮಾಡಿದೆ, ಬರೆದ್ರೆ UPSC ಒಂದೇ ಬರೆಯೋದು, ಇಲ್ಲಾಂದರೆ ಯಾವುದು ಬರೆಯಲ್ಲ. UPSCಲಿರೋ ಆಪ್ಷನ್ಸು ಅಟೆಂಪ್ಟ್ಸ್ ಎಲ್ಲ ಮುಗಿಯೋವರೆಗೂ ನಾನು ಇವನ್ IFS ಸಪ್ರೇಟ್ ಎಕ್ಸಾಮ್ ಇರ್ತಿತ್ತು, ಅದನ್ನು ಬರೆಯಲ್ಲ ಅಂತ ಡಿಸೈಡ್ ಮಾಡಿದ್ದೆ. KPSC ಮಾತ್ರ ಮಧ್ಯದಲ್ಲಿ ಬರೆದೆ, ಯಾಕಂದರೆ ಸೇಮ್ ಪ್ರಿಪ್ರೇಷನ್ ಮೆಥಡ್ ಇತ್ತು. ಮತ್ತು KPSC ಎಕ್ಸಾಮ್ ಬರೀಲಿಕ್ಕೆ ಒಂದು 10 ದಿವಸ ಊರಿಗೆ ಬಂದು ಹೋಗ್ಬೋದು ಅಂತಂದು KPSC ಬರೆದಿದೆ. ಕಡೆಗೆ KPSCಲೇ ಸೆಲೆಕ್ಷನ್ ಆಯಿತು. ಅದಾದ ನಂತರ ನೆಕ್ಸ್ಟ್ ಇಯರ್ UPSC ಸೆಲೆಕ್ಷನ್ ಆಯಿತು. ಸೊ ತಲೆಯಲ್ಲಿ ನಿಮಗೆಲ್ಲ ಒಂದಷ್ಟು ಇರುತ್ತೆ, ಸರ್ ಕರಪ್ಷನ್ ಇದೆ, ಹೆಂಗೆ ಮಾಡೋದು, ವ್ಯವಸ್ಥೆಯಲ್ಲಿ ಇನ್ಫ್ಲುಯೆನ್ಸ್ ಉಪಯೋಗಿಸ್ಕೋಬೇಕು, ಜಾತಿ ನಮಗೆ ಇಲ್ಲ, ನಮಗೆ ರಿಸರ್ವೇಷನ್ ಇಲ್ಲ, ಇವೆಲ್ಲ ತಲೆಯಿಂದ ತೆಗೆದಾಕಿ ನಿಮಗೆ ಯಾವ್ಯಾವ ಪ್ರಿವಿಲೇಜ್ ಇಲ್ಲ ಅಷ್ಟು ಹೆಚ್ಚು ಶ್ರಮಪಟ್ಟು ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ. ಈಗ ನಾನು ನಮ್ಮದು ಕ್ಯಾಸ್ಟಲ್ಲಿ ಒಂದೆರಡು ನಮೂನೆ ಇದ್ದಾವೆ. ಒಕ್ಕಲಿಗ ಅಂತ ಬರ್ಸಿದ್ರೆ OBC ಬರುತ್ತೆ, ಕುಂಚಿಟಿಗ ಅಂತ ಬರ್ಸಿದ್ರೆ ಜನರಲ್ ಮೆರಿಟು. ನಮ್ಮನೇಲಿ ಅವೆಲ್ಲ ಗೊತ್ತಿಲ್ಲ, ಕುಂಚಿಟಿಗ ಅಂತ ಬರ್ಸಿದ್ರು. ನಮ್ಮ ತುಮಕೂರು ಭಾಗದಲ್ಲಿ, ಯಡಿಯೂರು ಭಾಗದಲ್ಲಿ ಆ ಒಂದು ಕಮ್ಯುನಿಟಿ ಇದೆ. ಒಕ್ಕಲಿಗರಲ್ಲೇ ಒಂದು ಸಬ್ ಕಮ್ಯುನಿಟಿ, ಹಿಂದೂ ಕುಂಚಿಟಿಗ ಅಂತ ಬರ್ಸಿದ್ರು. ಹಂಗಾಗಿ OBC ಬರಲಿಲ್ಲ. ನನಗೆ ಸಿಕ್ಕವರೆಲ್ಲ ಹೇಳೋದು, ಅಯ್ಯೋ OBC ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ನಾನು OBC ಇಲ್ಲ, ಇವಾಗ ಏನು ಮಾಡೋಣ, ಫಾಲ್ಸ್ ಸರ್ಟಿಫಿಕೇಟ್ ಅಂತ ಕೊಟ್ಟರೆ ಇವತ್ತೆಲ್ಲ ನಾಳೆ ಸಿಗಾಕತ್ತೀನಿ. ಹಂಗಾಗಿ ಫಾಲ್ಸ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಫಾಲ್ಸ್ ಸರ್ಟಿಫಿಕೇಟ್ ತರೋಷ್ಟು ನಮಗಂತ ಅವಾಗ ಶಕ್ತಿ ಇರಲಿಲ್ಲ. ಹಂಗಾಗಿ ಆಯಿತು, ನಂದು OBC ಸಿಗ್ತಾಯಿಲ್ಲ, ಜನರಲ್ ಮೆರಿಟಲ್ಲಿ ಬರ್ತಾಯಿದೆ. ಹಂಗಾಗಿ 1-2 ಗಂಟೆ ಹೆಚ್ಚಿಗೆ ಓದೋಣ. ಇರೋದು 150-200 ಸೀಟ್ ಇದ್ದಾವೆ ಜನರಲ್ ಮೆರಿಟಲ್ಲಿ, ಅದ್ರಲ್ಲಿ ನನಗೆ ಬೇಕಾಗಿರೋದು ಒಂದೇ ಸೀಟು.
ಹಂಗಾಗಿ ಆ ಒಂದು ಸೀಟ್ ತೊಗೊಳೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತಂದು ಮಾಡೋಣ ಅಂತಂದು ಡಿಸೈಡ್ ಮಾಡಿ UPSC KPSC ಎರಡೂ ಕ್ಲಿಯರ್ ಮಾಡಿಕೊಂಡೆ. ನಾನು ಹೇಳೋದು ನಂದು ರಿಸರ್ವೇಷನ್ ಇಲ್ಲ, ನಂದು ಕನ್ನಡ ಮೀಡಿಯಮ್ ಇಲ್ಲ, ನಂದು ರೂರಲ್ ಇಲ್ಲ, ನಾನು ಹುಡುಗಿಯಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, 33% ಸಿಗ್ತಿತ್ತು. ಇವೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ. ವಾಟ್ ಕೆನಾಟ್ ಬಿ ಚೇಂಜ್ಡ್, ವೇರ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್, ಡೋಂಟ್ ಥಿಂಕ್ ಅಬೌಟ್ ಇಟ್. ಒಂದು ನಿಮಿಷ ಕೇಳಿ, ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ನಾನು BSc ಅಗ್ರಿಕಲ್ಚರ್ ಓದಿದ್ದು. ಅದರಲ್ಲಿ ಈ ಕ್ರಾಪ್ ಪ್ರೊಡಕ್ಷನ್ ಅಂತ ಬರುತ್ತೆ, ಅಂದರೆ ಬೆಳೆಗಳೆಲ್ಲ ಬೆಳೆಯುವಂಥದ್ದು. ಅದರಲ್ಲಿ ಒಂದು ವಿಷಯ ಭಾಳ ನನಗೆ ಮನಸ್ಸಿಗೆ ನಾಟಿತ್ತು. ಒಂದು ಬೆಳೆ ಬೆಳಿಬೇಕಾದ್ರೆ ನಾವೇನೋ ಮೆಕ್ಕೆಜೋಳ ಬೆಳಿತೀವಿ, ಜೋಳ ಬೆಳಿತೀವಿ. ಅದರಲ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ, ಒಂದು ಕಂಟ್ರೋಲಬಲ್ ಫ್ಯಾಕ್ಟರ್ಸ್, ಇನ್ನೊಂದು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ. ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನು? ಒಳ್ಳೆ ಬೀಜ ತರ್ಬೋದಾ, ಟೈಮಿಗೆ ಸರಿಯಾಗಿ ಉಳುಮೆ ಮಾಡ್ಬೋದಾ, ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕ್ಬೋದು, ಕಳೆ ತೆಗಿಬೋದು, ಟೈಮಿಗೆ ಸರಿಯಾಗಿ ಹಾರ್ವೆಸ್ಟ್ ಮಾಡ್ಬೋದು. ಇವೆಲ್ಲ ನಮ್ಮ ಕೈಲಿರುವಂಥದ್ದು. ಇದನ್ನು ಸ್ಪಷ್ಟವಾಗಿ ಕರೆಕ್ಟಾಗಿ ಮಾಡಿ. ಅನ್ಕಂಟ್ರೋಲಬಲ್ ಯಾವುದು? ಅತಿವೃಷ್ಟಿ ಆಯಿತು, ನಾವೇನಾದರೂ ಮಾಡೋಕ್ಕಾಗುತ್ತಾ? ಮಳೆ ನಿಲ್ಸೋಕ್ಕಾಗುತ್ತಾ? ಅನಾವೃಷ್ಟಿ ಆಯಿತು, ಮಳೆ ಬರ್ಸೋಕ್ಕಾಗುತ್ತಾ? ಆಗಲ್ಲ. ಯಾವುದೋ ಒಂದು ಬರಬಾರದು ರೋಗ ಬಂದುಬಿತ್ತು, ಕೀಟ ಬಾಧೆ ಆಯಿತು, ಏನಾದರೂ ಮಾಡೋಕ್ಕಾಗುತ್ತಾ? ಸೊ ನಿಮ್ಮೆಲ್ಲರ ಪ್ರಿಪ್ರೇಷನಲ್ಲಿ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇದೆ, ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇದೆ. ಈಗ ಕೋವಿಡ್ ಬಂತು, ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ಒಳ ಮೀಸಲಾತಿ ಇಶ್ಯೂ ಬಂದು ಎಲ್ಲ ಡಿಲೇ ಆಗ್ತಾಯಿದೆ, ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಅದೇ ರೀತಿ ಯಾವುದೋ ಒಂದು ನೋಟಿಫಿಕೇಷನ್ ಆಗದೆ ಇರ್ಬೋದು, ಅಥವಾ ಸರ್ಟನ್ ಡಿಸಿಷನ್ಸ್ ಕ್ವಿಕ್ಕಾಗಿ ನಾವು ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಆಗದೆ ಇರ್ಬೋದು. ಅವೆಲ್ಲ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸು. ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನು? ನೋಟಿಫಿಕೇಷನ್ ಆದಾಗ, ಕಾಲ್ ಫಾರ್ ಆದಾಗ ಅಚ್ಚುಕಟ್ಟಾಗಿ ಓದಿ ಮೆರಿಟಲ್ಲಿ ಸೀಟ್ ತೊಗೊಳೋವಂಥದ್ದು ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ನಮ್ಮ ಕೈಲಿರುವಂಥದ್ದು. ಅದನ್ನು ಕರೆಕ್ಟಾಗಿ ಮಾಡೋದ್ರ ಮುಖಾಂತರ ಹೋಪ್ಫುಲಿ ನಾನು ಇನ್ನೊಂದು ವರ್ಷ ಇರ್ಬೋದೇನೋ, ಇಲ್ಲಿ ಎಲ್ಲ ಸರಿಯಾಗಿ ನಡೆದ್ರೆ ಇನ್ನೊಂದು ವರ್ಷ, 1.5 ವರ್ಷ. ಜನರಲಿ ಅಧಿಕಾರಿಗಳು 2 ರಿಂದ 3 ವರ್ಷ ಇರ್ತಾರೆ, ಏನು ರೀ? ಸೊ ಇನ್ನೊಂದು ವರ್ಷದ ನಂತರ ಅಕಸ್ಮಾತ್ ಈ ಥರದ್ದು ಯಾವ್ದಾದ್ರು ಸಭೆ ಕರೆದಂಥ ಸಂದರ್ಭದಲ್ಲಿ, ಸರ್ ಲಾಸ್ಟ್ ವರ್ಷ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಇಲ್ಲಿ ನಾವು ಇದ್ವಿ, ಆಡಿಯನ್ಸ್ ಆಗಿದ್ವಿ, ಈ ವರ್ಷ ನಮ್ಮದೆಲ್ಲ ಸೆಲೆಕ್ಷನ್ ಆಗಿದೆ ಅಂತಂದು ಕೈ ಎತ್ತುವಂಥ ಪರಿಸ್ಥಿತಿ ಇಲ್ಲಿರೋಂಥ ಎಲ್ಲರಿಗೂ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನೆರಡು ಮಾತು ಮುಗಿಸ್ತೀನಿ.